Hello everyone, my name is Irfan. I am a maths lecturer. So today in this class ನಾವು 4 marks the important questions solve ಮಾಡೋಣ ನೋಡಿ. 4 marks important questions ನೋಡಿ. ಇಲ್ಲಿ ಕ್ವೆಶ್ಚನ್ ಪೇಪರ್ ಇದೆ ಅಂತ ಅನ್ಕೊಳ್ಳಿ ಈ ತರ. ಸೊ ಇಲ್ಲಿ ನಿಮ್ಗೆ 4 marks ಕ್ವೆಶ್ಚನ್ ಎಲ್ಲಿ ಬರ್ತಾವ ಅಂದ್ರೆ ಇಲ್ಲಿ ಕ್ವೆಶ್ಚನ್ ನಂಬರ್ 47 ಅಲ್ಲಿ ಬರ್ತಾವ ನೋಡಿ 4 marks ಕ್ವೆಶ್ಚನ್. ಓಕೆ, ಸೊ ನಿಮಗೆ ಕೆಲವೊಬ್ಬರಿಗೆ 47 ಕ್ವೆಶ್ಚನ್ಸ್ ಇಲ್ಲಿ ಬರ್ತವೆ, ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನಾವೇನು ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನಿರುತ್ತೆ PDF ನೋಟ್ಸ್ ಇರುತ್ತೆ. ಓಕೆ, ಮತ್ತು ಕ್ಲಾಸಸ್ದು ಇದೇನು ಕ್ಲಾಸು ನಿಮಗೆ ಸ್ಪೀಡ್ ಆದರೆ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ, ಸ್ಲೋ ಆದರೆ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಕ್ವಾಲಿಟಿ ಅಂತ ಬಂದಾಗ 360p ಅಲ್ಲಿ ಇಟ್ಕೊಂಡು ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಈಗ ನೋಡಿ ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47 ಸೊ ನಿಮಗೆ ಯಾವ ಚಾಪ್ಟರಿಂದ ಕ್ವಶನ್ ಕೇಳ್ತಾರೆ, ಇದು ಡಿಟರ್ಮೆಂಟ್ಸಿಂದ ಕೇಳ್ತಾರೆ ನೋಡಿ. ಓಕೆ, ಸೊ ಡಿಟರ್ಮೆಂಟ್ಸಿಂದ 4 marks ಕ್ವಶನ್. ಓಕೆ, 4 marks ಕ್ವಶನ್ ಯಾವ್ಯಾವ ಬರ್ತವೆ ಅವೆಲ್ಲ ಸಾಲ್ವ್ ಮಾಡಿಸಿದ್ರು ನೋಡಿ. ಓಕೆ, ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಈ ಕ್ವಶನ್ಸ್ ಸಾಲ್ವ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ವಿಡಿಯೋ ಕ್ಲಾರಿಟಿ ಅಂತ ಬಂದಾಗ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಅದೇ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಅಂತ ಬಂದರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ನಿಮಗೂ ಬಹಳ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಆ್ಯಂಡ್ ಈ ಕ್ಲಾಸಸ್ದು PDF ನೋಟ್ಸ್ ಇರುತ್ತಲ್ಲ, ಈ ಕ್ಲಾಸಸ್ದು PDF ನೋಟ್ಸ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಡೈರೆಕ್ಟಾಗಿ ಕ್ವಶನ್ನ ಸಾಲ್ವ್ ಮಾಡೋಣ ನೋಡಿ. ಶೋ ದಟ್ ಮ್ಯಾಟ್ರಿಕ್ಸ್ A that is equal to 2 3 1 2. ಓಕೆ, ಎ ಮ್ಯಾಟ್ರಿಕ್ಸ್ ಇಷ್ಟು ಕೊಟ್ಟಿದ್ರೆ ಇದನ್ನ ಏನು ಮಾಡಬೇಕು, ಶೋ ದಟ್ ಎ ಮ್ಯಾಟ್ರಿಕ್ಸ್ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಮಾಡಬೇಕು, A² - 4A + I that is equal to 0 ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಎ ಮ್ಯಾಟ್ರಿಕ್ಸ್ ಅನ್ನೋದೇನು ಇಲ್ಲಿ ಬರಬಾರ್ದಿತ್ತು ಮತ್ತೆ. ಓಕೆ, ಸೊ ಶೋ ದಟ್ ಮ್ಯಾಟ್ರಿಕ್ಸ್ A that is equal to ಎಷ್ಟು ಕೊಟ್ಟಿದ್ರೆ, ಶೋ ದಟ್ ಮ್ಯಾಟ್ರಿಕ್ಸ್ A that is equal to ಎಷ್ಟು ಕೊಟ್ಟಿದ್ರೆ, ಸೊ ದಟ್ ಈಸ್ A² - 5 ಸ್ಯಾಟಿಸ್ಫೈಸ್ ಅಂತ ಬರೀಬೇಕು ಇಲ್ಲಿ, satisfies. ಓಕೆ, satisfy ಅಂತ ಬರೀಬೇಕಿತ್ತು. ಶೋ ದಟ್ ಮ್ಯಾಟ್ರಿಕ್ಸ್ A that is equal to ಇಷ್ಟು satisfy the equation A² - 4A + I that is equal to 0 ಅಂತ ಬರೀಬೇಕಿತ್ತು. ಓಕೆ, ಬಟ್ ಇಷ್ಟು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದನ್ನು ಕಂಡುಹಿಡಿದು ಇದನ್ನು ಪ್ರೂವ್ ಮಾಡ್ಕೋಬೇಕು. ಇದನ್ನು ಪ್ರೂವ್ ಮಾಡಿದ್ಮೇಲೆ ಏನು ಮಾಡಬೇಕು, ನಾವು A ಇನ್ವರ್ಸ್ ಕಂಡುಹಿಡಬೇಕು. ಓಕೆ, A ಇನ್ವರ್ಸ್ ಕಂಡು ಯೂಸಿಂಗ್ ವಾಟ್, ಯೂಸಿಂಗ್ ಡಿಟರ್ಮೆಂಟ್, ಯೂಸಿಂಗ್ ನಮ್ಗೆ ಏನು ಮಾಡಬೇಕು, ಯೂಸಿಂಗ್ ದಿ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ನಾವು A ಇನ್ವರ್ಸ್ ಕಂಡುಹಿಡಬೇಕು. ಓಕೆ, ಸೊ ಈಗ ನೋಡಿ ಜಸ್ಟ್ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ತೀವಿ, ಏನೇನು ಕೊಟ್ಟಿದ್ದಾರೆ ನಮಗೆ. A that is equal to ನಮಗೇನು, ದಟ್ ಈಸ್ 2 3 1 2 2 3 1 2 ಇಷ್ಟು ಕೊಟ್ಟಿದ್ದಾರೆ ನೋಡಿ. ಓಕೆ, ನಾವು 2 3 1 2 ಇಷ್ಟು ಕೊಟ್ಟಿದ್ದಾರೆ, ಎ ಮ್ಯಾಟ್ರಿಕ್ಸ್ ಇಷ್ಟು ಕೊಟ್ಟಿದ್ದಾರೆ. ಸೊ ನಾವು ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್ ಓಕೆ A², ಓಕೆ A² - 4A + I that is equal to 0. ಓಕೆ, ಇಷ್ಟು 0 ಮ್ಯಾಟ್ರಿಕ್ಸ್ ಇಷ್ಟು ಬರುತ್ತೆ ನೋಡಿ. ಓಕೆ, ನಾವು ಇಷ್ಟು ಬಂದಮೇಲೆ ನಾವೇನು ಮಾಡೋಣ ಅಂದರೆ ನೆಕ್ಸ್ಟು ಇದನ್ನು ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡಬೇಕಂದ್ರೆ A² ಕಂಡುಹಿಡಬೇಕು. ಹೌದಾ, ಸೊ A² ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, A² ಕಂಡುಹಿಡಬೇಕಂದ್ರೆ A ಇಂಟು A ಮಾಡಬೇಕು. ಓಕೆ, A ಇಂಟು ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ಫಸ್ಟ್. ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ದಟ್ ಈಸ್ 2 3 1 2 2 3 1 2. ಓಕೆ, ನೆಕ್ಸ್ಟ್ ಅದೇ ಥರ ಮತ್ತೆ ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಏನಿದೆ ನಮಗೆ, ದಟ್ ಈಸ್ 2 3 2 3 1 2. ಓಕೆ, ಇಷ್ಟಿದೆ ನೋಡಿ. ಸೊ ನಾವು ಇಷ್ಟಿದೆ ಅಂತ ಅಂದ್ಮೇಲೆ ನೋಟಿಸ್ ವಾಟ್ ಇಸ್ ದಿಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 2 × 2 ಮ್ಯಾಟ್ರಿಕ್ಸ್, ದಿಸ್ ಇಸ್ ಆಲ್ಸೋ 2 × 2 ಮ್ಯಾಟ್ರಿಕ್ಸ್. ಇದು ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಐತೆ, ಸೇಮ್ ಇದೆ, ಬರುತ್ತೆ. ನಮ್ಮ ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತೆ, ಇವೆರಡು ಸೇಮ್ ಇದಾವೆ, ನಮಗೆ ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ, 2 × 2 ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ, 2 × 2 ಬರುತ್ತೆ ನೋಡಿ. ಓಕೆ, ಸೊ ನಮಗೆ ಅಂದರೆ 2 rows ಇರ್ತವೆ, 2 columns ಇರ್ತವೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 2 rows 2 columns ಇರ್ತವೆ. ಓಕೆ, ಅಂತ ಬಂದಾಗ 2 rows 2 ಅಂದರೆ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್. ಅದು ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 2 2 ಎಷ್ಟಾಗುತ್ತೆ, 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 3 × 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್, ಇದಾಯ್ತಾ ನಮ್ಗೆ, ಇದಾಯ್ತು ನೋಡಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದಾಯ್ತು, ಈಗ ಇದಾಯ್ತು ನೋಡಿ. ನೆಕ್ಸ್ಟ್ ಇದನ್ನ ನೋಡೋಣ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅದ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 2 3 ಎಷ್ಟಾಗುತ್ತೆ, 6 ಆಗುತ್ತೆ, 6 ಬರ್ಕೊಳ್ಳಿ. 3 2 ಎಷ್ಟಾಗುತ್ತೆ, 6 ಆಗುತ್ತೆ, 6 ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಅದ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 2 × 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 2 × 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಅದ ಅಂದರೆ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 × 3 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ 2 × 2 ಮಾಡಿದ್ರೆ 4 ಬರುತ್ತೆ, 4 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, 4 + 3 ಅಂದರೆ ಎಷ್ಟು ಬರುತ್ತೆ, 7 ಬರುತ್ತೆ, 7 ಬರ್ಕೊಳ್ಳಿ. 6 + 6 ಅಂದರೆ 12 ಬರುತ್ತೆ, 12 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. 2 + 2 ಅಂದರೆ 4 ಬರುತ್ತೆ, 4 ಬರ್ಕೊಳ್ಳಿ. 3 + 4 ಅಂದರೆ 7 ಬರುತ್ತೆ, 7 ಬರ್ಕೊಳ್ಳಿ. ಇಷ್ಟ ಆಯ್ತು ನೋಡಿ. A² ಅಂದರೆ ಇಷ್ಟು ಬಂತು. ಓಕೆ, ನಾವು A² ಇಷ್ಟು ಬಂತ. ನೆಕ್ಸ್ಟ್ ನಾವೇನು ಮಾಡೋಣ, 4A ಕಂಡುಹಿಡಿಯೋಣ. ಓಕೆ, 4A ದಟ್ ಈಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್. ಸೊ ನಮ್ಗೆ ಎ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ ನೋಡಿದ್ರೆ ನೋಡಿ, ನಮಗೆ 2 3 2 3 1 2.
ಓಕೆ 4 2 ಎಷ್ಟಾಗುತ್ತೆ 4 2 ಏನಾಗುತ್ತೆ 8 ಆಗುತ್ತೆ 8 ಬರ್ಕೊಳ್ಳಿ 4 3 ಎಷ್ಟಾಗುತ್ತೆ 12 ಆಗುತ್ತೆ 12 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ 4 ಇಂಟು 1 ಮಾಡಿದ್ರೆ 4 ಬರುತ್ತೆ 4 ಬರ್ಕೊಳ್ಳಿ 4 2 ಎಷ್ಟಾಗುತ್ತೆ 8 ಆಗುತ್ತೆ 8 ಬರುತ್ತೆ 4A ಮ್ಯಾಟ್ರಿಕ್ಸ್ ಅಂದರೆ ಇಷ್ಟು ಬಂತು ನೋಡಿ. ಅದೇ ಥರ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತಾಗುತ್ತೆ ನಿಮಗೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ನಮಗೆ ಏನು ದಟ್ ಈಸ್ 1 0 0 1 ಇದು ಹೌದಾ 2 × 2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ ಇಲ್ಲಿ ಕೊಟ್ಟದನ್ನೇ ನೋಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ a² - 4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಓಕೆ a² ಅಂದರೆ ಏನಿದೆ ನೋಡಿ a² ಮ್ಯಾಟ್ರಿಕ್ಸ್ ನಮಗೆ ಏನಿದೆ ಇಲ್ಲಿದೆ ನೋಡಿ ಇದನ್ನೇ ಬರ್ಕೊಳ್ಳಿ ದಟ್ ಈಸ್ ಏನಿದೆ 7 12 4 7 ನೆಕ್ಸ್ಟ್ ಮೈನಸ್ 4a ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿದೆ ಬರ್ಕೊಳ್ಳಿ ದಟ್ ಈಸ್ 8 12 4 8 ನೆಕ್ಸ್ಟ್ ಪ್ಲಸ್ i ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅದು ಏನಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ 1 0 0 1 ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ನೋಡಿ ಇಲ್ಲಿ ನೋಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡೀನಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನು ನಮಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಇಲ್ಲಿ ನೋಡಿ ಇಲ್ಲಿ 7 ಇಲ್ಲಿ 8 ಇದು 1 ಇವು ಕರೆಸ್ಪಾಂಡಿಂಗ್ 7 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -8 ಪ್ಲಸ್ 1 ಬರುತ್ತೆ ನೋಡಿ ಇಲ್ಲಿ ಇಷ್ಟ ಆಯ್ತು. ನೆಕ್ಸ್ಟ್ ವಾಟ್ ಈಸ್ ಇಲ್ಲಿ ಎಲಿಮೆಂಟ್ ಏನು ಬರುತ್ತೆ ಅಂದರೆ ಇಲ್ಲಿ 12 ಇದೆ ಇಲ್ಲಿ 12 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -12 ಆಗುತ್ತೆ ಪ್ಲಸ್ 0 ಆಗುತ್ತೆ 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲೇನಿದೆ 4 ಇದೆ 4 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನೋ 1 ಮಿಸ್ ಮಾಡಿ ನೋಡಿ 1 ಮಿಸ್ ಮಾಡಿ 7 -8 ಪ್ಲಸ್ 1 ಓಕೆ. ನೆಕ್ಸ್ಟ್ ಅದೇ ಥರ ಇಲ್ಲಿ 4 ಇದೆ ಇಲ್ಲಿ -4 ಇದೆ ಓಕೆ. ಇಲ್ಲೇನಿದೆ 0 ಇದೆ 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಏನಿದೆ ನಮಗೆ 7 ಇದೆ ಓಕೆ. ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ -8 ಬರುತ್ತೆ. ನೆಕ್ಸ್ಟ್ ಇಲ್ಲಿ +1 ಬರುತ್ತೆ ನೋಡಿ. ನಾವು ಜಸ್ಟ್ ಇದು ಬೇಕಾದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ 7 + 1 ಅಂದರೆ 8 ಆಗುತ್ತೆ. 8 - 8 ಅಂದರೆ ಏನು ಬರುತ್ತೆ ನಮಗೆ 0 ಬರುತ್ತೆ ಹೌದಾ. ಸೊ ಇದೇನಾಗುತ್ತೆ 12 - 12 ಅಂದರೆ 0 ಬರುತ್ತೆ 0 ಬರುತ್ತೆ. ಅದೇ ಥರ ಇಲ್ಲಿ 4 - 4 ಅಂದರೆ 0 ಬರುತ್ತೆ 0 ಬರ್ಕೊಳ್ಳಿ. 7 + 1 ಅಂದರೆ 8 ಆಗುತ್ತೆ 8 - 8 ಅಂದರೆ 0 ಬರುತ್ತೆ ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಸೊ therefore a² ಓಕೆ -4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಇಷ್ಟ ಆಯ್ತು ಇದಾಯಿತು. ಇನ್ನು ಇದು ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಿದ್ವಿ ಏನು a² - 4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡಿದ್ವಿ ಇದಾಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಓಕೆ a ಇನ್ವರ್ಸ್ ಕಂಡುಹಿಡಬೇಕು ಯೂಸಿಂಗ್ ದಿಸ್ ಈಕ್ವೇಷನ್. ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು a ಇನ್ವರ್ಸ್ ಕಂಡುಹಿಡಬೇಕು. ಓಕೆ ಇಲ್ಲಿ ಸ್ಪೇಸ್ ಇಲ್ಲ ಸ್ವಲ್ಪ ಇದನ್ನ ಕೆಳಗೆ ತೊಗೊಂಡು ಹೋಗ್ತೀನಿ ತಡಿ. ಓಕೆ ಸೊ ನಾವು ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ a ಇನ್ವರ್ಸ್ ಕಂಡುಹಿಡಬೇಕು. ಸೊ ನಾವು ಇನ್ ಆರ್ಡರ್ ಟು ಫೈಂಡ್ a ಇನ್ವರ್ಸ್ ನಾವು a² - 4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀನಿ ಫಸ್ಟ್. ಓಕೆ ನಾವು ಇಷ್ಟಿದ್ದಾಗ ನಾವು ಏನು ಮಾಡೋಣ ಅಂದರೆ ನೆಕ್ಸ್ಟು a² - 4a ಇದನ್ನ ಏನು ಮಾಡೋಣ a ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡೋಣ ಎಲ್ಲ ಕಡೆ. a ಇನ್ವರ್ಸಿಂದ ಪ್ರೀ ಮಲ್ಟಿಪ್ಲೈ ಓಕೆ ಪ್ರೀ ಮಲ್ಟಿಪ್ಲೈ a ಇನ್ವರ್ಸ್ ಆನ್ ಬೋತ್ ಸೈಡ್ a ಇನ್ವರ್ಸ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ ನಮಗೆ a ಇನ್ವರ್ಸ್ ಇಂಟು a ಓಕೆ. ನೆಕ್ಸ್ಟ್ ಮೈನಸ್ ಆಫ್ 4 ಟೈಮ್ಸ್ ಆಫ್ a ಇನ್ವರ್ಸ್ ಇಂಟು a ಓಕೆ ಪ್ಲಸ್ ಅದೇ ಥರ a ಇನ್ವರ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಇಂಟು ಇಲ್ಲಿ ಏನಾಗುತ್ತೆ ಮತ್ತೆ a ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಓಕೆ. ಇದು ಅದು O ಬರುತ್ತೆ ಇದು 0 ಮ್ಯಾಟ್ರಿಕ್ಸ್ ಅಂದರೆ O ಇಂದ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ a ಇನ್ವರ್ಸ್ ಇಂಟು a ಇಸ್ ನಥಿಂಗ್ ಬಟ್ ನಮಗೇನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು ಎಲ್ಲ ಗೊತ್ತಿರಬೇಕು. ಇಲ್ಲಿ ಬರೀತೀವಿ ನೋಡಿ a ಇನ್ವರ್ಸ್ ಇಂಟು a ದಟ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ a ಇಂಟು i ದಟ್ ಈಸ್ ಈಕ್ವಲ್ ಟು a ಮ್ಯಾಟ್ರಿಕ್ಸ್ a ಇನ್ವರ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು a ಇನ್ವರ್ಸ್ ಮ್ಯಾಟ್ರಿಕ್ಸ್ ಇವೆಲ್ಲ ಗೊತ್ತಿರಬೇಕು ನಮ್ಗೆ. ಅದೇ ಥರ a ಇನ್ವರ್ಸ್ ಇಂಟು a ಅಂದರೆ ಐ ಮ್ಯಾಟ್ರಿಕ್ಸ್ ಆಗುತ್ತೆ ಇಂಟು a ಯು ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ -4 ಟೈಮ್ಸ್ ಆಫ್ a ಇನ್ವರ್ಸ್ ಇಂಟು a ಮಾಡಿದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪ್ಲಸ್ a ಇನ್ವರ್ಸ್ ಇಂಟು a ಮಾಡಿದ್ರೆ a ಇನ್ವರ್ಸ್ ಬರುತ್ತೆ a ಇನ್ವರ್ಸ್ ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು a ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಮಾಡಿದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ ಅದು ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ i ಇಂಟು a ಮಾಡಿದ್ರೆ a ಬರುತ್ತೆ a ಬರ್ಕೊಳ್ಳಿ. ನೆಕ್ಸ್ಟ್ -4i ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ a ಇನ್ವರ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ a ಇನ್ವರ್ಸ್ ಆಫ್ ದ a ಇನ್ವರ್ಸ್ ಕಂಡುಹಿಡಬೇಕು ನಮಗೆ a ಇನ್ವರ್ಸ್ ಏನು ಬರುತ್ತೆ ಅಂತ ಕಂಡುಹಿಡಬೇಕು. a ಇನ್ವರ್ಸ್ ಇದು ಈ ಕಡೆ ಇಟ್ಕೊಂಡು ಉಳಿಕಿದ್ದೆಲ್ಲ ಆ ಕಡೆ ತೊಗೊಂಡು ಅವಾಗ ಏನಾಗುತ್ತೆ ನಮಗೆ a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಈ -4i ಆ ಕಡೆ ತೊಗೊಂಡ್ರೆ ಏನಾಗುತ್ತೆ +4i ಆಗುತ್ತೆ ನೋಡಿ ಓಕೆ. ಮೈನಸ್ ಇಲ್ಲಿ ಪ್ಲಸ್ a ಈ ಕಡೆ ತಂದ್ರೆ -a ಆಗುತ್ತೆ -a ಬರ್ಕೊಳ್ಳಿ ಓಕೆ. ನಾವು 4i ಅಂದರೆ ಏನು ಬರುತ್ತೆ ನಮಗೆ 4i ಅಂದರೆ ದಟ್ ಈಸ್ 4004 ಆಗುತ್ತೆ ನೋಡಿ. ಮೈನಸ್ ಆಫ್ a ಮ್ಯಾಟ್ರಿಕ್ಸ್ ನಮ್ಗೆ ಏನಿದೆ a ಮ್ಯಾಟ್ರಿಕ್ಸ್ ನಮಗೆ ಇಲ್ಲಿದೆ ನೋಡಿ ಬೇಕಾದ್ರೆ ಬರ್ಕೊಳ್ಳಿ a ಮ್ಯಾಟ್ರಿಕ್ಸ್ 2 3 1 2 ಅದ 2 3 1 2 ಅದು ಬರ್ಕೊಳ್ಳಿ 2 3 2 3 1 2 ಇದ್ರಾಗ ಇದು ಸಬ್ಸ್ಟ್ರಾಕ್ಟ್ ಮಾಡಿ ಏನು ಬರುತ್ತೆ ನಮಗೆ 2 ಅಲ್ಲಿ 2 ಹೋದ್ರೆ ಏನಾಗುತ್ತೆ 2 ದಾಗ 2 ಬರುತ್ತೆ 4 - 3 ಅಂದರೆ 0 - 3 ಅಂದರೆ -3 ಬರುತ್ತೆ -3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 0 - 1 ಅಂದರೆ -1 ಬರುತ್ತೆ -1 ಬರ್ಕೊಳ್ಳಿ. 4 - 2 ಅಂದರೆ 2 ಬರುತ್ತೆ 2 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ದಟ್ ಈಸ್ 2 - 3 - 1 2 ಇಷ್ಟು ನೋಡಿ
ಈ 4 ಮಾರ್ಕ್ಸ್ ನೋಡಿ, 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ಮೋಸ್ಟ್ ನೋಡಿ ನಿಮಗೆ 4 ಮಾರ್ಕ್ಸ್ ಅಂತ ಬಂದಾಗ ಡಿಟರ್ಮಿನೆಂಟ್ಸ್ ಇಂದ 2 ಕ್ವಶನ್ ಇದಾವೆ. ಆ 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ನೀಟಾಗಿ 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ ಮುಗೀತು, ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಬೇಕಾದ್ರೆ ಫಸ್ಟ್ ಇಂದ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. 2 ಕ್ವಶನ್ ಇದಾವೆ, 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡ್ಕೊಂಬಿಡೋಣ. ಓಕೆ, ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡ್ರಾ? ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್. ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಇಷ್ಟಿದೆ ನೋಡಿ. ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ಇಷ್ಟು ಫಸ್ಟ್ ಏನು ಮಾಡಬೇಕು, ಇದನ್ನ 0 ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ ಪ್ರೂವ್ ಮಾಡಬೇಕು. ಆಮೇಲೆ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕಂಡುಹಿಡಬೇಕು. ಇಷ್ಟ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ರೆ, ಎ ದಟ್ ಈಸ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ರೆ, ಎ ದಟ್ ಈಸ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ರೆ. ಓಕೆ, ಶೋ ದಟ್ ಓಕೆ ಎ ಸ್ಕ್ವೇರ್ ಮೈನಸ್ 5a ಮೈನಸ್ ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಎ ಇನ್ವರ್ಸ್ ಕಂಡುಹಿಡಬೇಕು ಅಷ್ಟೇ. ಓಕೆ, ನಾವು ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ, ಎ ಇಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ರೆ, ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು 3 1 ಮೈನಸ್ 1. ಓಕೆ, 3 1 ಮೈನಸ್ 1 2 ಇಷ್ಟು ಕೊಟ್ಟಿದ್ದೀರಾ? ಓಕೆ, ಇಷ್ಟು ಕೊಟ್ಟಿದ್ರೆ ನೋಡಿ. ನಮ್ಗೆ ಇಷ್ಟು ಕೊಟ್ಟಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಸೊ ನಾವು ಇದನ್ನು ಪ್ರೂವ್ ಮಾಡಬೇಕು. ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ 5a ಮೈನಸ್ 5a ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಆ್ಯಂಡ್ ಎ ಇನ್ವರ್ಸ್ ಕಂಡುಹಿಡಬೇಕು. ಈಗ ಇದು ನಮಗೆ ಇಂಟೆನ್ಷನ್. ಇದನ್ನು ಪ್ರೂವ್ ಮಾಡೋಕ್ಕಂದ್ರೆ ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಬೇಕು, ಹೌದಾ? ಸೊ ಇನ್ ನಾಟ್ ಟು ಫೈಂಡ್ ಎ ಸ್ಕ್ವೇರ್ ಯು ಕ್ಯಾನ್ ಇಟ್ ಆಸ್ ಎ ಇಂಟು ಎ ಅಂತ ಬರೀಬಹುದು. ಓಕೆ, ಎ ಇಂಟು ಎ ಬರೆದ್ರೆ ಎ ಮ್ಯಾಟ್ರಿಕ್ಸ್ ಏನಿದೆ ಇದು ಬರ್ಕೊಳ್ಳಿ. ದಟ್ ಈಸ್ ನಮಗೆ ಇದು 3, ಇದು 1, ಇದು -1, ಇದು 2. ನೆಕ್ಸ್ಟ್ ಇಂಟು ಕ್ರಾಸ್ ಪ್ರಾಡಕ್ಟ್ ವಿತ್ ಮತ್ತೆ ಎ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ. ದಟ್ ಈಸ್ ಏನಿದೆ, ಎ 3 1 -1 2 ಇಷ್ಟೇ ನೋಡಿ. ವಾಟ್ ಈಸ್ ದಿಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ದಿಸ್ ಇಸ್ 2 × 2 ಮ್ಯಾಟ್ರಿಕ್ಸ್, ದಿಸ್ ಇಸ್ ಆಲ್ಸೋ 2 × 2 ಮ್ಯಾಟ್ರಿಕ್ಸ್. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ? 2 × 2 ಬರ್ತವೆ. ಬಿಕಾಸ್ ಇಲ್ಲಿ ರೋ, ಇಲ್ಲಿ ಕಾಲಮ್, ಇಲ್ಲಿ ರೋ ಸೇಮ್ ಇದಾವೆ. ಇಲ್ಲಿ ಕಾಲಮ್, ಇಲ್ಲಿ ರೋ ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡೋ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಇದು ಬರುತ್ತೆ ನೋಡಿ. ಇದು 2 × 2 2 × 2 ಬರುತ್ತೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಅಂದ್ರೆ 2 ರೋಸ್ ಇರ್ತವೆ, 2 ಕಾಲಮ್ಸ್ ಇರ್ತಾವೆ ಅಂತ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ಎಲಿಮೆಂಟ್ ಏನದು? ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. 3 × 3 ಮಾಡಿದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. 1 × -1 ಮಾಡಿದ್ರೆ -1 ಬರುತ್ತೆ, -1. ನೆಕ್ಸ್ಟ್ ಅದೇ ತರ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಸೆಕೆಂಡ್ ಕಾಲಮ್, ಹೌದಾ? ಅಂದ್ರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. 3 × 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. 1 × 2 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ಇದಾಯ್ತು ನೋಡಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ, ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. -1 × 3 ಮಾಡಿದ್ರೆ -3 ಬರುತ್ತೆ, -3 ಬರ್ಕೊಳ್ಳಿ. 2 × -1 ಮಾಡಿದ್ರೆ -2 ಬರುತ್ತೆ, -1. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಹೌದಾ? ಅಂದ್ರೆ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 × -1 × 1 ಮಾಡಿದ್ರೆ -1 ಬರುತ್ತೆ, -1 ಬರ್ಕೊಳ್ಳಿ. 2 × 2 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ನಮ್ಗೆ ಎ ಮ್ಯಾಟ್ರಿಕ್ಸ್ ನೋಡಿ, ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು 9 - 1 ಅಂದ್ರೆ 8 ಬರುತ್ತೆ, 8 ಬರ್ಕೊಳ್ಳಿ. 3 + 2 ಅಂದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ -3 - 2 ಅಂದ್ರೆ -5 ಬರುತ್ತೆ, -5 ಬರ್ಕೊಳ್ಳಿ. -1 + 4 ಅಂದ್ರೆ ನಮಗೆ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ ಎ ಸ್ಕ್ವೇರ್ ಅಂದ್ರೆ ಇಷ್ಟು ಬಂತು. ನಂಗೆ ನೋಡಿ 5a ಮ್ಯಾಟ್ರಿಕ್ಸ್ ಕಂಡುಹಿಡೋಣ. ಸೊ ನೆಕ್ಸ್ಟ್ ಏನು ಮಾಡೋಣ? 5a ಮ್ಯಾಟ್ರಿಕ್ಸ್ ಕಂಡುಹಿಡೋಣ. 5a ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಏನು ನಮಗೆ ಇದು ಬರ್ಕೊಳ್ಳಿ. ದಟ್ ಈಸ್ ಏನು? 3 1 -1 2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ನಮಗೆ 5 3 ಎಷ್ಟಾಗುತ್ತೆ? 15 ಆಗುತ್ತೆ, 15 ಬರ್ಕೊಳ್ಳಿ. 5 × 1 ಮಾಡಿದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ 5 × -1 ಮಾಡಿದ್ರೆ -5 ಬರುತ್ತೆ, -1 ಬರ್ಕೊಳ್ಳಿ. 5 × 2 ಮಾಡಿದ್ರೆ 10 ಬರುತ್ತೆ, 10 ಇಷ್ಟು ಬಂತು. ಅದೇ ಥರ 7i. ಓಕೆ, 7i ದಟ್ ಈಸ್ ಈಕ್ವಲ್ ಟು 7 ಮ್ಯಾಟ್ರಿಕ್ಸ್ ಜೊತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ. ನಮಗೇನು? ದಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1, ಹೌದಾ? ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ನೋಡಿ? 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 7 0 0 7 ಬರುತ್ತೆ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇನು ಎ ಸ್ಕ್ವೇರ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, -5 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, +7 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಿಸ್ ಎ ಸ್ಕ್ವೇರ್ -5a ಓಕೆ ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಏನಿದೆ ನಮಗೆ? ಎ ಸ್ಕ್ವೇರ್ ನೋಡಿ ಇಲ್ಲಿ ಬರೀತೀನಿ. ಎ ಸ್ಕ್ವೇರ್ ಅಂದ್ರೆ ನಮಗೆ ಇದು ಬರ್ಕೊಳ್ಳಿ. ನಮ್ಗೆ ಏನಿದೆ? 8 5 8 5 -5 3. ನೆಕ್ಸ್ಟ್ ಮೈನಸ್ ಆಫ್ 5a. 5a ಅಂದ್ರೆ ಇದು, ಹೌದಾ? ಇದು ಬರ್ಕೊಳ್ಳಿ. ದಟ್ ಈಸ್ 15 5 -5 10. ಓಕೆ, ನೆಕ್ಸ್ಟ್ ಪ್ಲಸ್ 7i. 7 ಅಂದ್ರೆ ಇದು ನಮ್ಗೆ ಏನಿದೆ ನಮಗೆ? ದಟ್ ಈಸ್ 7 0 0 7 ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಓಕೆ, ನಾವು ಇಲ್ಲಿ ನೋಡಿ ಫಸ್ಟ್ ಏನು ಮಾಡಿ? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡೋಣ ನೋಡಿ. ಇಲ್ಲಿ 8 ಇದೆ, 8 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಯಾವ್ದು ಬರ್ತೀವಿ? ಇದು -15 15 ಬರುತ್ತೆ, ಮೈನಸ್ ಇಂದ ಮಲ್ಟಿಪ್ಲೈ -15. ಇಲ್ಲಿ ಏನಂತೆ? +7 ಆಗುತ್ತೆ, +7 ಬರುತ್ತೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಎಲಿಮೆಂಟ್ ನೋಡಿ ಏನು ಬರುತ್ತೆ? ಇಲ್ಲಿ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ -ಇಂದ ಮಲ್ಟಿಪ್ಲೈ ಮಾಡಿದ್ರೆ -5 ಬರುತ್ತೆ, -5 ಬರ್ಕೊಳ್ಳಿ. ಪ್ಲಸ್ ಇದು 0 ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ -5 ಇತ್ತಾ? -5 ಬರ್ಕೊಳ್ಳಿ.
ನೆಕ್ಸ್ಟ್ ಇಲ್ಲಿ ಮೈನಸ್ ಇಂದ ಮೈನಸ್ ಇಂಟು ಮೈನಸ್ ಮಾಡಿದ್ರೆ +5 ಬರುತ್ತೆ, +5 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಿದೆ 0 ಇದೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಏನಿದೆ ನೋಡಿ, ನಮಗೆ ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ -10 ಇದೆ, -10 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ +7 ಇದೆ, +7 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ನಮ್ಗೆ ನೋಡಿ ಇಲ್ಲಿ ಏನು ಬರುತ್ತೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಸೊ 8 + 7 ಅಂದರೆ 15 ಬರುತ್ತೆ. +15 - 15 ಮಾಡಿದ್ರೆ ಏನು ಬರುತ್ತೆ ನಮಗೆ 0 ಬರುತ್ತೆ. ಹೌದು. +5 - 5 ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ಇದೇ +5 - 5 ಇದು 0 ಬರುತ್ತೆ. ಇದನ್ನು ಏನು ಬರುತ್ತೆ 3 + 7 ಅಂದರೆ 10 ಬರುತ್ತೆ. +10 - 10 ಮಾಡಿದ್ರೆ 0 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಓಕೆ, ಇದು O ಇಸ್ ನಥಿಂಗ್ ಬಟ್ ಇಲ್ಲಿ ನೋಡಿ ದೇರ್ಫೋರ್ ನಮ್ಗೆ ಇಷ್ಟು ಆಯ್ತಾ. ಸೊ ದೇರ್ಫೋರ್ ನಾವು ಏನು ಬರಿಬೋದು, ದಟ್ ಈಸ್ ದೇರ್ಫೋರ್ A² - 5A ಓಕೆ +7I ದಟ್ ಈಸ್ ಈಕ್ವಲ್ ಟು O ಮ್ಯಾಟ್ರಿಕ್ಸ್ ಅಥವಾ 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿ. ಇಷ್ಟ ಆಯ್ತು. ನಾವು A ಇನ್ವರ್ಸ್ ಕಂಡುಹಿಡಬೇಕು. ಏನು ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು A ಇನ್ವರ್ಸ್ ಕಂಡು ದಟ್ ಈಸ್ A² - 5A + 7I ದಟ್ ಈಸ್ ಈಕ್ವಲ್ ಟು 0. ಈಗ ನೋಡಿ ನಾನು A ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ ಎಲ್ಲ ಕಡೆ. ಓಕೆ, ನ್ಯೂಮರಿಕ್ ಪ್ರೀ ಬರೀತೀನಿ ಅದನ್ನು ಪ್ರೀ ಮಲ್ಟಿಪ್ಲೈ A ಇನ್ವರ್ಸ್ ಆನ್ ಬೋತ್ ಸೈಡ್, ಎರಡು ಕಡೆ ಬೋತ್ ಸೈಡ್ A ಇನ್ವರ್ಸ್ ಇಂದ ಮಲ್ಟಿಪ್ಲೈ. ಅವಾಗ ಏನು ಬರುತ್ತೆ ನಮಗೆ A ಇನ್ವರ್ಸ್ ಇಂಟು ಇದು A² ಇದ್ದು ಕ್ಯಾಂಡಿಡೇಟ್ ಆಸ್ A ಇಂಟು A ಅಂತ ಬರೆಯೋದು. -5 ಅನ್ನೋದು ಹೊರಗೆ ಬರ್ಕೊಳ್ಳಿ. ಇದಕ್ಕೆ A ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ A ಇನ್ವರ್ಸ್ ಇಂಟು A ಓಕೆ +7 ಹೊರಗೆ ಬರ್ಕೊಳ್ಳಿ. A ಇನ್ವರ್ಸ್ ಇಂಟು I ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು A ಇನ್ವರ್ಸ್ ಇಂಟು O ಮ್ಯಾಟ್ರಿಕ್ಸ್ ಅಥವಾ 0 ಮ್ಯಾಟ್ರಿಕ್ಸ್. ಓಕೆ, ನಾವು ಯು ಶುಡ್ ನೋ ಗೊತ್ತಿರಬೇಕು ಕೆಲವೊಂದು ಫಾರ್ಮುಲಾಸ್, ನಮಗೆ ಕೆಲವೊಂದು ಕಂಡೀಷನ್ಸ್ ಗೊತ್ತಿರಬೇಕು. A ಇನ್ವರ್ಸ್ ಇಂಟು A ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಗೊತ್ತಿರಬೇಕು. ಅದೇ ಥರ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು A ಇಸ್ ನಥಿಂಗ್ ಬಟ್ A ಮ್ಯಾಟ್ರಿಕ್ಸ್ ಅಂತ ಗೊತ್ತಿರಬೇಕು. ಅದೇ ಥರ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು A ಇನ್ವರ್ಸ್ ಇಸ್ ನಥಿಂಗ್ ಬಟ್ ನಮಗೆ A ಇನ್ವರ್ಸ್ ಅಂತ ಬರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಅದ್ರ ಪ್ರಕಾರ ಮಾಡ್ಕೊಂಡು ಇದು ನೋಡಿ ಇದನ್ನ ಏನು ಬರುತ್ತೆ A ಇನ್ವರ್ಸ್ ಇಂಟು A ಅಂದರೆ I ಬರುತ್ತೆ. I ಬರ್ಕೊಳ್ಳಿ ಐಡೆಂಟಿಟಿ ಇಂಟು A -5 ಟೈಮ್ಸ್ ಆಫ್ ಇದು A ಇನ್ವರ್ಸ್ ಇಂಟು A ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ +7 ಟೈಮ್ಸ್ ಆಫ್ A ಇನ್ವರ್ಸ್ ಇಂಟು I ಮಾಡಿದ್ರೆ A ಇನ್ವರ್ಸ್ ಆಗುತ್ತೆ. A ಇನ್ವರ್ಸ್ ಬರುತ್ತೆ ದಟ್ ಈಸ್ ಈಕ್ವಲ್ ಟು ಇದೇನು ಬರುತ್ತೆ ನಮಗೆ 0 ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಏನು ಬರುತ್ತೆ I ಇಂಟು A ಮಾಡಿದ್ರೆ A ಬರುತ್ತೆ -5I ಓಕೆ +7A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0. ಓಕೆ, ನೋಡಿ ಈ ಪ್ಲಸ್ ಎ ಕಡೆ ತೊಗೊಂಡು ಮೈನಸ್ ಐ ಕಡೆ ತೊಗೊಂಡು ಅವಾಗ ಏನಾಗುತ್ತೆ 7A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಈ -5I ಕಡೆ ತೊಗೊಂಡ್ರೆ ಏನಾಗುತ್ತೆ +5I ಆಗುತ್ತೆ. ಓಕೆ, +A ಕಡೆ ತೊಗೊಂಡ್ರೆ ಏನಾಗುತ್ತೆ -A ಆಗುತ್ತೆ, -A ಬರ್ಕೊಳ್ಳಿ. ಓಕೆ, ಇದನ್ನ A ಇನ್ವರ್ಸ್ ಕಂಡುಹಿಡಬೇಕು. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ A ಇನ್ವರ್ಸ್, ಅದಕ್ಕೋಸ್ಕರ ಎಲ್ಲ ಈ ಕಡೆ ತೊಗೊಂಡಿದ್ದು. ಓಕೆ, ಫಸ್ಟ್ ಇದನ್ನು ಕಂಡುಹಿಡೋಣ, ಆಮೇಲೆ 7ನ ಇಲ್ಲಿ ತರೋಣಂತೆ. ಓಕೆ, ಸೊ ಫಸ್ಟ್ ಇದನ್ನು ಕಂಡುಹಿಡೋಣ ನೋಡಿ. ಇಲ್ಲಿನ ಸ್ವಲ್ಪ ಸ್ಪೇಸ್ ಉಳಿಸ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ. ಸೊ 5I ಅಂದರೆ ನಮ್ಗೆ ಏನು ಬರುತ್ತೆ 5 ಅಂದರೆ ನಮ್ಗೆ ಏನು ಬರುತ್ತೆ ದಟ್ ಈಸ್ 50 ಓಕೆ 05. ನೆಕ್ಸ್ಟ್ ಮೈನಸ್ ಆಫ್ A ಮ್ಯಾಟ್ರಿಕ್ಸ್ ಏನಿದೆ ನೋಡಿ, A ಮ್ಯಾಟ್ರಿಕ್ಸ್ ಏನಿದೆ ಅದು ಬರ್ಕೊಳ್ಳಿ. A ಮ್ಯಾಟ್ರಿಕ್ಸ್ ಏನಿದೆ ದಟ್ ಈಸ್ 3 1 -1 2 3 1 -1 2 ಇಲ್ಲಿ ಬರೀತಾ ನೋಡಿ 3 1 -1 2. ಓಕೆ, ನೌ ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ 7A ಇನ್ವರ್ಸ್ 5 ಅಲ್ಲಿ 3 ಹೋದ್ರೆ ಏನಾಗುತ್ತೆ ನಮಗೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ, -1 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ದಟ್ ಈಸ್ ನಮಗೆ ಮೈನಸ್ ಇಂಟು ಮೈನಸ್ ಅಂದರೆ +1 ಬರುತ್ತೆ. 0 +1 ಅಂದರೆ 1 ಬರುತ್ತೆ, 1 ಬರ್ಕೊಳ್ಳಿ. 5 - 2 ಅಂದರೆ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ, ಸೊ ನಾವು A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಈ 7 ಇಲ್ಲಿ ಡಿವೈಡ್ ಮಾಡಿ. 7 ಇಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1/7 ಆಗುತ್ತೆ. 7 ಇಲ್ಲಿ ಡಿವೈಡ್ 1/7 ಆಗುತ್ತೆ. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ಇದೇನು 2 - 1 2 - 1 1 3 ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಎಲ್ಲಿಂದ ಇಷ್ಟೇ ನೋಡಿ. ಇವೆರಡು ಕ್ವಶನ್ಸೇ ಬರೋದು ನಿಮ್ಗೆ ಆಲ್ಮೋಸ್ಟ್. ಇವೆರಡು ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಯಾವುದೇ ಥರದ್ದು ಮಿಸ್ ಆಗಲ್ಲ ನಿಮಗೆ. ಓಕೆ, ನಿಮಗೆ ಪಾರ್ಟ್ ಇಯಲ್ಲಿ ಇರ್ತಾವೆ ಇಲ್ಲಿ 4 ಮಾರ್ಕ್ಸ್ ಕ್ವಶನ್. ಯಾವುದು ಒಂದು ಇದು ಕೇಳ್ತಾರೆ, ಒಂದು ಡಿಟರ್ಮೆಂಟ್ಸ್ ಇಂದ ಕೇಳ್ತಾರೆ, ಇನ್ನೊಂದು ಏನು ಮಾಡ್ತಾರೆ ಕಂಟಿನ್ಯೂಟಿಯಿಂದ ಕೇಳ್ತಾರೆ. ಸೊ ನಿಮ್ಗೆ ಕಂಟಿನ್ಯೂಟಿ ಭಾಳ ಈಸಿ ಆಗುತ್ತೆ, ಬಟ್ ಇದು ಸ್ವಲ್ಪ ಲೆಂತ್ ಅನ್ಸ್ಬೋದು, ಬಟ್ ಇದು ಇನ್ನೂ ಭಾಳ ಈಸಿ ಆಗುತ್ತೆ. ಸಾಲ್ವ್ ಮಾಡಿದ್ರೆ ಇದು ಈಸಿ, ಅದೇನಾಗುತ್ತೆ ಅದು ಈಸಿ, ಬಟ್ ಇದು ಲೆಂತಿ ಆಗುತ್ತೆ. ಬಟ್ ಅದೇನಾಗುತ್ತೆ ಭಾಳ ಸ್ವಲ್ಪ ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ನಮ್ಗೆ ಇದನ್ನು ಗೊತ್ತಿರಬೇಕು, ಅದನ್ನು ಗೊತ್ತಿರಲಿ. ಸೊ ಇಲ್ಲಿ ಸ್ವಲ್ಪ ಅದು ಟಫ್ ಲೆವೆಲ್ ಅದು ಬಂದ್ಬಿಟ್ರೆ ಇದು ಸಾಲ್ವ್ ಮಾಡಂಗೆ ಬರಬೇಕು, ಇದು ಟಫ್ ಬಂದರೆ ಅದು ಸಾಲ್ವ್ ಮಾಡಂಗಿರ್ಬೇಕು. ಅದಕ್ಕೋಸ್ಕರ ನಮಗೆ 2 ಕ್ವಶನ್ಸ್ ಗೊತ್ತಿರಲಿ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ 2 ಇದಾವೆ, 2 ಕ್ವಶನ್ ಸಾಲ್ವ್ ಮಾಡಿದ್ರೆ ಮುಗೀತು. ನಮಗೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ನಾವು ವಿಡಿಯೋನ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ವೈ ಬಿಕಾಸ್ ನೀವು ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋ ಸ್ಪೀಡ್
ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂಡ್ ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ನೀವು 360p ಅಲ್ಲಿ ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಚೆನ್ನಾಗಿ ಬರುತ್ತೆ. ಅಂಡ್ ಈ ಕ್ಲಾಸಸ್ದು ನೋಟ್ಸ್ ಏನಿರುತ್ತಲ್ಲ PDF ನೋಟ್ಸ್, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ನೋಡಿ ಈ ವಿಡಿಯೋಸ್ ಹೆಂಗ್ ನೋಡ್ಬೇಕಂದ್ರೆ, ಓಕೆ ನಿಮ್ಗೆ ಯಾವ್ದು ಸ್ಟೆಪ್ ಬರುತ್ತೆ ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂದೆ ನೋಡ್ಬೇಕು. ಟೈಮ್ ವೇಸ್ಟ್ ಮಾಡ್ಬಾರ್ದು. ವೈ ಬಿಕಾಸ್ ನಿಮ್ಗೆ ಎಕ್ಸಾಮ್ಗೆ ಬಹಳ ಟೈಮ್ ಬಹಳ ಕಮ್ಮಿ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ಸೊ ಪ್ರತಿ ಒಂದು ಸ್ಟೆಪ್ ನೋಡ್ಕೊಂತ ತಗೋ. ನೀವು ನೆಕ್ಸ್ಟ್ ಸ್ಟೆಪ್ ಬರುತ್ತಾ ಬಿಟ್ಬಿಡಿ, ಸ್ಕಿಪ್ ಮಾಡ್ಕೊಂಬಿಡಿ. ಅದಕ್ಕೋಸ್ಕರ ಈಗ ನೋಡಿ ಈಗ ನೋಡಿ ಕ್ವಶನ್ ಸಾಲ್ವ್ ಮಾಡ್ತಿರ್ತೆ ಅಂತ ಅನ್ಕೊಳ್ಳಿ. ಈ ಕ್ವಶನ್ ನಿಮಗೆ ಬರ್ತಂದ್ರೆ ಬಿಟ್ಬಿಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತದೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಯಾವ್ದು ಕ್ವಶನ್ ಬರಲ್ಲ ಅಷ್ಟೇ ನೋಡ್ಕೊಂಡು ಹೋಗಿ. ಓಕೆ, ಬರುತ್ತಂದ್ರೆ ಬಿಟ್ಬಿಡಿ. ಓಕೆ, ಸೊ ನಮ್ಗೆ ಯಾವ್ದು ಬರಲ್ಲ ಅಂದ್ರೆ ಎಲ್ಲ ನೋಡಿ, ಏನ್ ಮಾಡೋಕ್ಕಾಗಲ್ಲ, ಮತ್ತೆಲ್ಲ ನೋಡ್ಲೇಬೇಕಾಗತ್ತೆ. ಓಕೆ, ಸೊ ಅದಕ್ಕೇನ್ ಪರಿಹಾರ ಇಲ್ಲ. ಏನೂ ಬರಲ್ಲ ಸರ್ ನಮ್ಗೆ ಅಂದ್ರೆ ಮತ್ತೆ ಏನ್ ಮಾಡೋಕ್ಕಾಗಲ್ಲ, ಮತ್ತೆಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ಯಾರಿಗೆ ಬರುತ್ತೆ ಅವ್ರು ಸ್ಕಿಪ್ ಮಾಡ್ಕೊಂಡು ಬೇರೆ ಕ್ವಶನ್ ಸಾಲ್ವ್ ಮಾಡ್ಕೊಂತ ಹೋಗಿ. ಓಕೆ, ಈಗ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ ಏನಿದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ವ್ಯಾಲ್ಯೂ ಆಫ್ ಕೆ ಕಂಡುಹಿಡಬೇಕು. ಓಕೆ, ಸೊ ಇದೇನು ಫಂಕ್ಷನ್ ಕೊಟ್ಟಿದ್ದಾರೆ, ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5. ಸೊ ಎಕ್ಸ್ ಇಸ್ ಇಕ್ವಲ್ ಟು 5 ಕಂಟಿನ್ಯೂಸ್ ಇರುತ್ತೆ. ನಾವು ಕೆ ವ್ಯಾಲ್ಯೂ ಕಂಡುಹಿಡಿಯಬೇಕು. ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ, ಏನು ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ದಟ್ ಈಸ್ ಇಫ್ x value is lesser than or equal to 5, x value lesser than or equal to 5, the value of the function is ಏನಿದೆ ನಮಗೆ, that is kx plus 1. ಓಕೆ, ಅದೇ ತರ and if x value is greater than 5, x value is greater, the value of the function ಏನಿದೆ 3x minus 5. ಓಕೆ, ಇಲ್ಲಿ ನೋಡಿ ಇದು ನಂಬರ್ ಲೈನ್ ಮೇಲೆ ಹಾಕೊಳ್ತೀನಿ. ಬೇಕಾದ್ರೆ ಇಲ್ಲಿ x ವ್ಯಾಲ್ಯೂ ಎಷ್ಟು 5 ಇದೆ ಅನ್ಕೊಳ್ಳಿ. 5 ಅಥವಾ 5 ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ kx plus 1 ಬರ್ಕೊಳ್ಳಿ. 5 ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ ನಮಗೆ ನೋಡಿ, 5 ಕ್ಕಿಂತ ಜಾಸ್ತಿ ಫಂಕ್ಷನ್ ಅಲ್ಲಿ ಇದೆ 3x minus 5 ಇದೆ, 3x minus 5 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ? ಓಕೆ, ನೌ ಇಟ್ ಈಸ್ ಕಂಟಿನ್ಯೂಸ್, f is continuous ಎಟ್ x is equal to 5 ಕಂಟಿನ್ಯೂಸ್ ಇದೆ ಅವಾಗ ನಮಗೆ k ವ್ಯಾಲ್ಯೂ ಏನ್ ಬರುತ್ತೆ ಕಂಡಿಡಿ ಅಂತ ಹೇಳಿದ್ರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ k ವ್ಯಾಲ್ಯೂ. ನೋಡಿ, ಯಾವ್ದಾರ ಫಂಕ್ಷನ್ ಕಂಟಿನ್ಯೂಸ್ ಇದ್ರೆ ಅದು ಲಿಮಿಟ್ x is tending towards 5 f of x that is equal to value of the function at that point. ಓಕೆ, ಇದಕ್ಕೆ ಈಕ್ವಲ್ ಇರುತ್ತೆ. ಯಾವ್ದಾದ್ರು ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತೇಳಿ ಯಾವ ಪಾಯಿಂಟ್ಗೆ 5x is equal to 5 ಗೆ. ಸೊ ದೆನ್ ಯು ಕ್ಯಾನ್ ರೈಟ್ ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 f of x that is equal to f of 5. ಇಲ್ಲಿ ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಅಂತಿದೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಅಂದ್ರೆ ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಫ್ರಮ್ ನೆಗೆಟಿವ್ ಡೈರೆಕ್ಷನ್, ಲಿಮಿಟ್ ಎಕ್ಸ್ಟೆಂಡಿಂಗ್ ಫ್ರಮ್ ಪಾಸಿಟಿವ್ ಡೈರೆಕ್ಷನ್. ಇಲ್ಲಿ ನೆಗೆಟಿವ್ ಡೈರೆಕ್ಷನ್ ಇಂದ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನೋಡಿ, ನೆಗೆಟಿವ್ ಡೈರೆಕ್ಷನ್ ಇಂದ ಬರುವಾಗ ಈ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ kx plus 1. ಓಕೆ, ಸೊ ದಿಸ್ x is tending towards 5 from negative direction, value of the function is kx plus 1. x is tending towards 5 from the positive direction, value of the function is 3x minus 5. ಓಕೆ, ನೋಡಿ x is tending towards 5 ಅಂದ್ರೆ ಇಲ್ಲಿ ಫಂಕ್ಷನ್ ಅಲ್ಲಿ ಬರೋದು, ಇಲ್ಲಿ ಫಂಕ್ಷನ್ ಅಲ್ಲಿ ಬರೋದು. ಈ ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಇದ್ದಾಗ ನಾವೇನ್ ಮಾಡಬೇಕು ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಬರೀಬೇಕು. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 from the negative direction f of x. Okay, that is equal to limit x is tending towards 5 from the positive direction f of x, that is equal to f of 5. Okay, so now limit extends to 5 from the negative direction. Okay, ಈ ಕಡೆಯಿಂದ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನೋಡಿ, that is kx plus 1, that is kx plus 1 ಬರೀ kx plus 1. Okay, that is equal to limit x is tending towards 5 from the positive direction. ಈ ಕಡೆಯಿಂದ ಈ ಕಡೆ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ, x is tending towards 5 from the positive direction. ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ 3x minus 5. x is equal to 5 ಇದೆ ನೋಡಿದೆ kx plus 1, that is k times of 5 plus 1. ಓಕೆ, ಸಾರಿ ಇದು ಹಿಂಗ್ ಬರಲ್ಲ, k times of 5 plus 1 ಬರುತ್ತೆ ನೋಡಿ. ಓಕೆ, ಎಲ್ಲಿ x ಇದೆ ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ ಬಿಟ್ಟು ಬರುತ್ತೆ. ಓಕೆ, ಎಲ್ಲಿ x ಇದೆ ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ, that is k times of 5 plus 1. ಓಕೆ, that is equal to ಇಲ್ಲಿನೂ ಸಬ್ಸ್ಟಿಟ್ಯೂಟ್ ಮಾಡಿ 3 times of 5, ಓಕೆ, minus 5, that is equal to 5k plus 1. ಓಕೆ, ಈ ವರ್ಡ್ ಸೇಮ್ ಅಂತ ಹೌದಾ? ಸೊ ಎರಡು ಸೇಮ್, ಇದನ್ನು ಸೇಮ್, ಇದು ಬರ್ಕೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ. ಓಕೆ, 3 5 ಜಸ್ಟ್ ಆಗುತ್ತೆ 15 minus 5. 15 minus 5 ಅಂದ್ರೆ ಏನ್ ಬರುತ್ತೆ, 15 minus 5 is nothing but ನಮ್ಗೆ ಏನ್ ಬರುತ್ತೆ, 15 minus 5 ಅಂದ್ರೆ ನಮ್ಗೆ 10 ಬರುತ್ತೆ ನೋಡಿ. 15 minus 5 10, that is equal to 5k plus 1. ಈ ಪ್ಲಸ್ 1 ಹಾಕಿಡ್ತೀನಿ, ಏನಾಗುತ್ತೆ 10 minus 1, that is equal to 5k. 10 minus ಅಂದ್ರೆ ಏನಾಗುತ್ತೆ ನಮಗೆ 9 ಆಗುತ್ತೆ. ಈ 5 ನ ಇಲ್ಲಿ ತಂದ್ಬಿಡಿ, 5 ನ ಇಲ್ಲಿ ತಂದ್ರೆ ಏನಾಗುತ್ತೆ, that is k, that is ಅಂದ್ರೆ k that is equal to ಎಷ್ಟು ಬರುತ್ತೆ, k that is equal to 9 divided by 5 ಬರುತ್ತೆ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ
ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದೇ ತರ ನೋಡಿ, ಎಲ್ಲ ಆಲ್ಮೋಸ್ಟ್ ಕ್ವಶನ್ ಇದೇ ತರ. ಒಂದೇ ಒಂದು ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನಿಮಗೆ, ಅದನ್ನು ನಾನು ನೀಟಾಗಿ ಮಾಡಿಸ್ತೀನಿ, ನೀವು ಸಾಲ್ವ್ ಮಾಡಿ ಅಂತ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇದನ್ನು ಅಷ್ಟೇ ನೋಡಿ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಬೇಕು, ಏನ್ ಬರುತ್ತೆ ಅಂತೇಳಿ. ಯಾವಾಗ? ಸೊ ನಮಗೆ ದಿಸ್ ಕೊಟ್ಟಿರೋ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ. ಓಕೆ, ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ. ಫಸ್ಟ್ ಏನಿದೆ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು, ಸೊ ವೆನ್ ಎವರ್ ಇಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2, ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಿದೆ ನಮಗೆ, ದಟ್ ಈಸ್ ಕೆ ಎಕ್ಸ್ ಸ್ಕ್ವೇರ್ ಇದೆ. ಹೌದಾ? ಸೊ ವೆನ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 2 ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ 3 ಇದೆ. ಓಕೆ, ಇದ್ರ ನಂಬರ್ ಲೈನ್ ಮೇಲೆ ಹಾಕೊಡ್ತೀನಿ ನೋಡಿ. ಸೊ ವೆನ್ ಎವರ್ ಇಟ್ ಈಸ್ ಎಕ್ಸ್ ವ್ಯಾಲ್ಯೂ 2 ಅಥವಾ 2 ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ ಕೆ ಎಕ್ಸ್ ಸ್ಕ್ವೇರ್, ಕೆ ಎಕ್ಸ್ ಸ್ಕ್ವೇರ್. 2 ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ 3 ಇದೆ, 3 ಬರ್ಕೊಳ್ಳಿ. ಓಕೆ, ಸೊ ವಿಚ್ ಮೀನ್ಸ್ ನಮಗೆ, ಸೊ ಎಫ್ ಈಸ್ ಕಂಟಿನ್ಯೂಸ್, ಎಫ್ ಈಸ್ ಕಂಟಿನ್ಯೂಸ್ ಇಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು ಗೆ ಕಂಟಿನ್ಯೂಸ್ ಇದೆ ಅಂತಂದ್ರೆ, ಸೊ ನಮ್ಗೆ ಏನಾಗುತ್ತೆ, ದ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2, ಓಕೆ, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2 ಗೆ ಈಕ್ವಲ್ ಇರುತ್ತೆ. ಯಾವಾಗ ಎಫ್ ಈಸ್ ಕಂಟಿನ್ಯೂಸ್ ಇಟ್ ಎಕ್ಸ್ ಇಸ್ ಈಕ್ವಲ್ ಟು ಗೆ, ಲೆಫ್ಟ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2. ಈಗ ನೋಡಿ, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಂತಿದೆ. ಹೌದಾ? ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಇದೆನಾ? ಓಕೆ, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ದ ನೆಗೆಟಿವ್ ಡೈರೆಕ್ಷನ್ ಇದ್ದಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ ಇದೆ. ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ದ ಪಾಸಿಟಿವ್ ಡೈರೆಕ್ಷನ್ ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ ಇದೆ. ಅದಕ್ಕೋಸ್ಕರ ಏನ್ ಮಾಡೋಣ ನಾವು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಸಾಲ್ವ್ ಮಾಡಬೇಕು. ಓಕೆ, ವಿಚ್ ಮೀನ್ಸ್ ಇದೇನಾಗುತ್ತೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ದ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ that is equal to limit x is tending towards 2 from the positive direction f of x that is equal to f of 2. Okay, so ಇಲ್ಲಿ ನೋಡಿ, x is tending limit x is tending towards 2 from the negative direction, x is tending towards 2 from the negative direction. ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ kx square ಆಗುತ್ತಾ, that is kx square ಬರ್ಕೊಳ್ಳಿ, kx square that is equal to limit x is tending towards 2 from the positive direction. ಈ ಕಡೆಯಿಂದ ಈ ಕಡೆವರೆಗೆ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ 3 ಇದೆ, 3 ಬರ್ಕೊಳ್ಳಿ. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಇಲ್ಲಿದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 2 ಇಲ್ಲಿದೆ. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು 2 ಇದೆ ಫಂಕ್ಷನ್ ಅಲ್ಲಿ ಅಂದ್ರೆ ಕೆ ಎಕ್ಸ್ ಸ್ಕ್ವೇರ್ ಇದೆ, ಅಂದ್ರೆ ಕೆ ಟೈಮ್ಸ್ ಆಫ್ 2 ಸ್ಕ್ವೇರ್ ಆಗುತ್ತೆ. ಓಕೆ, ಕೆ ಟೈಮ್ಸ್ ಆಫ್ 2 ಸ್ಕ್ವೇರ್. ಎಲ್ಲೆಲ್ಲಿ ಎಕ್ಸ್ ಇದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ 2 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ, ಕೆ ಇಂಟು 2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟ್ ಬರುತ್ತೆ, ಕಾನ್ಸ್ಟೆಂಟ್ ಬರ್ಕೊಳ್ಳಿ. ಅದೇ ತರ ಇದೇನಾಗುತ್ತೆ, ಕೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, 4k ಆಗುತ್ತೆ, 4k ಬರ್ಕೊಳ್ಳಿ. ಇದು ಒಂದೇ ಹೌದಾ? ಸೊ ದಟ್ ವಿ ಕ್ಯಾನ್ ಇಟ್ ಆಸ್ 4k ದಟ್ ಈಸ್ ಈಕ್ವಲ್ ಟು 3 ಅಂತ ಬರೀಬಹುದು. ಅಂದ್ರೆ ಕೆ ವ್ಯಾಲ್ಯೂ ಏನ್ ಬಂತು, ಕೆ ದಟ್ ಈಸ್ ಈಕ್ವಲ್ ಟು 3/4, ಕೆ ದಟ್ ಈಸ್ ಈಕ್ವಲ್ ಟು ಏನ್ ಬಂತು 3/4. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ನೋಡಿ, ಈಸಿ ಇರುತ್ತೆ, ನಾವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so next question ನೋಡಿ, find the value of k so that the function f is defined as f of x that is equal to ಇಷ್ಟು ಕೊಟ್ಟಿದ್ದಾರೆ. So it is continuous at x is equal to pi ಗೆ ಕಂಟಿನ್ಯೂಸ್ ಇದೆ. ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ. ಸೊ ನಾವು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ k, ಸ್ಮಾಲ್ k ಇದೆ. ಈಗ ವ್ಯಾಲ್ಯೂ ಆಫ್ k ಕಂಡುಹಿಡಿಯಬೇಕು. ದಟ್ ಈಸ್ f of x that is equal to f of x that is equal to. ಓಕೆ, ನಾವು x ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು pi ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ kx plus 1. ಹೌದಾ? ಅದೇ ತರ x ವ್ಯಾಲ್ಯೂ ಗ್ರೇಟರ್ ದನ್ pi ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ, ದಟ್ ಈಸ್ cos x ಇದೆ, cos x. ಹೌದಾ? ವಿಚ್ ಮೀನ್ಸ್ ನಾವು ಯು ಜಸ್ಟ್ ಇದು ನಂಬರ್ ಲೈನ್ ಮೇಲೆ ಹಾಕೊಳ್ತೀನಿ ನೋಡಿ. ಓಕೆ, ಎಕ್ಸ್ ವ್ಯಾಲ್ಯೂ ಪೈ ಇದೆ, ಇಲ್ಲಿದೆ ಅನ್ಕೊಳ್ಳಿ. ಪೈ ಅಥವಾ ಪೈಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಇಲ್ಲಿ ನಮಗೆ kx plus 1. ಪೈಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಇಲ್ಲಿ ನಮಗೆ cos x ಇದೆ, cos x. ಓಕೆ, ಇಷ್ಟು ಬಂತು ನೋಡಿ. ಸೊ ನಾವು ಜಸ್ಟ್ ಸಿ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ, ಎಕ್ಸ್ ಇಸ್ ಈಕ್ವಲ್ ಟು ಪೈ ಗೆ ಕಂಟಿನ್ಯೂಸ್ ಇದೆ ಅಂತಂದ್ರೆ, ಸೊ ನಮಗೆ ವಿ ನೋ ದಟ್ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಗೆ ಈಕ್ವಲ್ ಇರುತ್ತೆ. ಹೌದಾ? ಓಕೆ, ಸೊ ಇದು ಗೊತ್ತಿರಬೇಕು ನಮಗೆ. ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಗೆ ಕಂಟಿನ್ಯೂಸ್ ಅಂದ್ರೆ ಇದು ಎಕ್ಸ್ ಇಸ್ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಗೆ ಈಕ್ವಲ್. ಈಗ ನೋಡಿ, ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಅಂದ್ರೆ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಈ ಕಡೆ ಡೈರೆಕ್ಷನ್ ಬರ್ತಿದೆ, ಈ ಕಡೆ ಡೈರೆಕ್ಷನ್ ಇಂದ ಬರ್ತದೆ. ಈ ಕಡೆ ಡೈರೆಕ್ಷನ್ ಇಂದ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ, ದಟ್ ಈಸ್ kx plus 1 ಐತಾ. ಈ ಕಡೆಯಿಂದ ಬರುವಾಗ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ದ ಪಾಸಿಟಿವ್ ಡೈರೆಕ್ಷನ್, ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ cos x ಐತೆ. ಹೌದಾ?
ಓಕೆ, ನಮಗೆ ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ ಇದೆ, ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಕಂಡುಹಿಡಬೇಕು. ಸೊ ಇಲ್ಲಿ ಎಲ್ಲಾ ಕಡೆ ಫಂಕ್ಷನ್ ಅಲ್ಲಿ ಸೇಮ್ ಇದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋದು. ಬಟ್ ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ, ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಅಪ್ಲೈ ಮಾಡಬೇಕು. ವಿಚ್ ಮೀನ್ಸ್ ನಮ್ಗೆ ಏನ್ ಬರುತ್ತೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ದ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ that is equal to limit x is tending towards pi from the positive direction f of x that is equal to ನಮಗೆ ಏನು ಬರುತ್ತೆ f of pi. ಓಕೆ, ಇಲ್ಲಿ ನೋಡಿ ಲಿಮಿಟ್ x is tending towards pi from the negative direction. ಈ ಕಡೆಯಿಂದ ಈ ಕಡೆ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ kx plus 1 that is kx plus 1. Okay, that is equal to limit x is tending towards pi from the positive direction. ಈ ಕಡೆಯಿಂದ ಈ ಕಡೆ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಇದೆ, ಈ ಕಡೆ x is tending towards pi from the positive direction. ಇಲ್ಲಿ ಫಂಕ್ಷನ್ ಅಲ್ಲಿ ಇದೆ cos x ಇದೆ, cos x ಬರ್ಕೊಳ್ಳಿ. that is equal to ಇಲ್ಲಿ is equal to pi. ಓಕೆ, is equal to pi ಇಲ್ಲಿ ಇದೆ ನೋಡಿ, x is equal to pi ದ ಫಂಕ್ಷನ್ ಇದೆ kx plus 1 ಅಂದ್ರೆ kx plus ಅಲ್ಲಿ ಏನು pi ಸಬ್ಸ್ಟಿಟ್ಯೂಟ್ ಮಾಡಿ pi ಸಬ್ಸ್ಟಿಟ್ಯೂಟ್ ಮಾಡಿ pi k pi plus 1. ಓಕೆ, ನೋಡಿ ಇದನ್ನ ಏನು ಬರ್ತದೆ, this is also k pi plus 1 ಆಗುತ್ತೆ. ಓಕೆ, ಎಲ್ಲೆಲ್ಲಿ x ಇದೆ ಅಲ್ಲಿ pi ಸಬ್ಸ್ಟಿಟ್ಯೂಟ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ that is equal to ಎಲ್ಲೆಲ್ಲಿ x ಇಲ್ಲಿ pi ಸಬ್ಸ್ಟಿಟ್ಯೂಟ್ ಮಾಡಿದ್ರೆ this is cos pi ಆಗುತ್ತೆ, cos pi. So that is equal to this is also k pi plus 1. Okay, now ಈ ವ್ಯಾಲ್ಯೂ ತಗೊಳ್ತೀನಿ ನಾನು, ಈ ವ್ಯಾಲ್ಯೂ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ನಾವು ಈ ವ್ಯಾಲ್ಯೂ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. So cos pi is nothing but what? Cos pi is nothing but known as that is equal to k pi plus 1. You write as it is k pi plus 1. ಈ ಪ್ಲಸ್ 1 ನಾನು ಇಟ್ಕೊಳ್ತೀನಿ, ಅವಾಗ ಏನು ಬರ್ತದೆ, that is -1 that is equal to k pi. ಈ ಪೈನು ಇಲ್ತಾನೆ, ಅವಾಗ ಏನು ಬರುತ್ತೆ, -2 divided by pi that is equal to k. and where which means k that is equal to ಏನು ಬರುತ್ತೆ, -2 divided by pi. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ, ಇದು ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ನಾವು ಈಸಿ ಮೆಥಡ್ ಅಲ್ಲಿ ಮಾಡೋಣಂತೆ. ಓಕೆ, ಸೊ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ಓಕೆ, ಬಟ್ ಈಸಿ ಮೆಥಡ್ ಅಲ್ಲಿ ಮಾಡೋಣ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ದಟ್ ಈಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ವ್ಯಾಲ್ಯೂ ಆಫ್ ಕೆ ಕಂಡುಹಿಡಬೇಕು. ಏನು ಬರುತ್ತೆ ಅಂದ್ರೆ, ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ರೆ, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು ಪೈ ಬೈ 2. ಓಕೆ, ನಾಟ್ ಈಕ್ವಲ್ ಟು ಪೈ ಬೈ 2 ಇಸ್ ನಥಿಂಗ್ ಬಟ್ ದಟ್ ಈಸ್ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x. ಹೌದಾ? ಸೊ ಪೈ ಮೈನಸ್ 2x. ಓಕೆ, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಪೈ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2 ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ 3 ಇದೆ, 3 ಬರ್ಕೊಳ್ಳಿ. ಓಕೆ, ವಿಚ್ ಮೀನ್ಸ್ ಇಲ್ಲಿ ನೋಡಿ ಇದನ್ನ ಹೆಂಗ್ ಬರಿಬೋದು ಅಂದ್ರೆ, ಸೊ ನಾವು ಇದು ಸ್ವಲ್ಪ ಕೆಳಗೆ ತನ ಬರ್ಕೊಳ್ತಾರೆ. ಎಕ್ಸ್ ವ್ಯಾಲ್ಯೂ ಪೈ ಬೈ 2 ಅಥವಾ ಪೈ ಬೈ 2 ಗಿಂತ ಕಡಿಮೆ ಈ ಕಡೆ ಅಥವಾ ಈ ಕಡೆ ಇದ್ದಾಗ, ಎಕ್ಸ್ ಇಸ್ ಪೈ ಬೈ 2 ಇದ್ದಾಗ 3 ಇದೆ. ಹೌದಾ? ಪೈ ಎಕ್ಸ್ ಇಸ್ ಕೂಡ ಪೈ ಬೈ 2 ಗಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಇರುತ್ತೆ. ದಿಸ್ ಇಸ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಇಸ್ ನಥಿಂಗ್ ಬಟ್ ಇದು ಏನಂದ್ರೆ ಎಕ್ಸ್ ಇಸ್ ಗ್ರೇಟರ್ ದನ್ ಪೈ ಬೈ 2 ಅಂತ ಅರ್ಥ. ಇಲ್ಲಂದ್ರೆ ಎಕ್ಸ್ ಇಸ್ ಆರ್ ಎಕ್ಸ್ ಇಸ್ ಲೆಸರ್ ದನ್ ಪೈ ಬೈ 2 ಅಂತ ಅರ್ಥ. ಎಕ್ಸ್ ಇಸ್ ಲೆಸರ್ ದನ್ ಪೈ ಬೈ 2 ಇದ್ದಾಗ ಫಂಕ್ಷನ್ ಅಲ್ಲಿ ಅದೇ ಬರ್ತದೆ, ದಟ್ ಈಸ್ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x. ಓಕೆ, ಅದೇ ತರ ಗ್ರೇಟರ್ ದನ್ ಪೈ ಬೈ 2 ಇದ್ದಾಗ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಅದೇ ಬಂದಿದೆ ಇಲ್ಲಿ. ಓಕೆ, ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2 ಗೆ ಕಾಸ್ಟ್ ಇದು ನಮಗೆ ಕಂಟಿನ್ಯೂಸ್ ಇದ್ರೆ ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಪೈ ಬೈ 2. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ನೋಡಿ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಬೈ 2. ಓಕೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಬೈ 2 ದಟ್ ಈಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ ಬೈ 2. ಈ ತರ ಕೊಟ್ಟಿದೆ. ಓಕೆ, ಈ ತರ ಕೊಟ್ಟಾಗ ಇಲ್ಲಿ ನೋಡಿ, ಸೊ ಡೈರೆಕ್ಟ್ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಸೇಮ್ ಇದೆ ನೋಡಿ. ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಬೈ 2 ಫ್ರಮ್ ದ ನೆಗೆಟಿವ್ ಡೈರೆಕ್ಷನ್ ಆಲ್ಸೋ ಸೇಮ್ ಇದೆ. ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಬೈ 2 ಫ್ರಮ್ ದ ಪಾಸಿಟಿವ್ ಡೈರೆಕ್ಷನ್ ಅದನ್ನು ಸೇಮ್ ಇದೆ. ಎರಡು ಸೇಮ್ ಐತೆ. ಹೌದಾ? ಅದಕ್ಕೋಸ್ಕರ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡಿಯೋದು ಬೇಕಾಗಿಲ್ಲ. ನಾವು ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಮಾಡ್ತಿದ್ವಿ ಅಂದ್ರೆ ಈ ಕಡೆನೂ ಫಂಕ್ಷನ್ ಅಲ್ಲಿ ನೋಡಿ, ಇಲ್ಲಿ ಫಂಕ್ಷನ್ ಅಲ್ಲಿ ಬರುತ್ತೆ, ಇಲ್ಲಿ ಫಂಕ್ಷನ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕಂಡುಹಿಡಿದು. ಸೊ ಇಲ್ಲಿ ಫಂಕ್ಷನ್ ಅಲ್ಲಿ ಎರಡು ಸೇಮ್ ಇದ್ದಾಗ ನಾವೇನ್ ಮಾಡೋಣ, ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡಿಯೋದು ಬೇಕಾಗಿಲ್ಲ, ಇಷ್ಟೇ ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ನಾನು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಬೈ 2. ಓಕೆ, ಈ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಬೈ 2. ಓಕೆ, ನಮ್ಗೇನಿದೆ ಫಂಕ್ಷನ್ ಅಲ್ಲಿ ದಟ್ ಈಸ್ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ದಟ್ ಈಸ್ ಎಫ್ ಈಸ್ ಪೈ ಬೈ 2. ಎಕ್ಸ್ ಈಸ್ ಪೈ ಬೈ 2 ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ 3 ಇದೆ, ದಟ್ ಯು ರೈಟ್ ಆಸ್ 3.
ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಪೈ ಬೈ ಟು ಸಬ್ಸ್ಟಿಟ್ಯೂಟ್ ಮಾಡಿ. ಪೈ ಬೈ ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ ಪೈ ಬೈ ಟು ಅಂದ್ರೆ ಸಂತ ಮಾಡಿ 0. ಇಲ್ಲಿ ಪೈ ಬೈ ಟು ಅಂದ್ರೆ 2 ಕ್ಯಾನ್ಸಲ್ ಆಗಿ 0/0 ಫಾರ್ಮ್ ಬರ್ತದೆ. ಓಕೆ, 0/0 ಫಾರ್ಮ್ ಬರುತ್ತೆ. ಅದಕ್ಕೋಸ್ಕರ this cos x I can write as cos x that is equal to I can write as sin of pi by 2 minus x ಅಂತ ಬರೀಬಹುದು. cos x I can write as sin of pi by 2 minus x ಅಂತ ಬರೀಬಹುದು. That is k times of sin of pi by 2 minus x ಅಂತ ಬರೀಬಹುದು. ಅದೇ ತರ ಇಲ್ಲಿ ನೋಡಿ, ಇದನ್ನ ಎರಡು ಮೆಥಡ್ ಇಂದ ಮಾಡಬಹುದು. ನಾನು ಈಸಿ ಮೆಥಡ್ ಇಂದ ಮಾಡಿಸ್ತೀನಿ, ಅದು ಬಹಳ ಈಸಿ ಆಗುತ್ತೆ. ಓಕೆ, ಅದೇ ತರ ಡಿನಾಮಿನೇಟರ್ 2 ನ ಕಾಮನ್ ತಗೊಳ್ಳಿ. 2 ನ ಕಾಮನ್ ತಗೊಂಡ್ರೆ ಏನಾಗುತ್ತೆ, ದಿಸ್ ಇಸ್ pi by 2. ಓಕೆ, pi by 2 minus x ಆಗುತ್ತೆ ನೋಡಿ. That is equal to 3. Okay, limit x tends to pi by 2. Okay, ಇಲ್ಲಿ k by 2 ಹೊರಗೆ ತಗೊಂಡ್ಬಿಡಿ. So that is k by 2 ಹೊರಗೆ ತಗೊಂಡ, k by 2 ಹೊರಗೆ ತಗೊಳ್ಳಿ. That is limit x tends to pi by 2. That is sin of pi by 2 minus x divided by sin of pi by 2 minus x divided by that is pi by 2 minus x. Okay, ಇಲ್ಲಿ ನೋಡಿ, x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂತೆ. So that is ಇಲ್ಲಿ x ಅಲ್ಲಿ sin 0 ಬರ್ತದೆ. ಹೌದಾ? ಓಕೆ, ಎಕ್ಸ್ ವಿಲ್ ಸಬ್ಸ್ಟಿಟ್ಯೂಟ್ sin 0 ಬರುತ್ತೆ. ಇಲ್ಲಿ ಏನು ಬರುತ್ತೆ, ಇಲ್ಲಿ ಎಕ್ಸ್ ವಿಲ್ ಪೈ ಬೈ 2 ಇದನ್ನ sin 0/0. ಸೊ ಲಿಮಿಟ್ ವಾಟ್ ಎವರ್ ದ ಲಿಮಿಟ್ ಏನಿಲ್ಲ, sin 0/0 ಬಂದು ಇಲ್ಲಿ ಲಿಮಿಟ್ ಬಂದ್ರೆ, ಸೊ ದಟ್ ಈಸ್ ಲಿಮಿಟ್ ಏನಾದ್ರು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು sin 0/0 ಫಾರ್ಮ್ ಇದ್ರೆ ಅದೇನ್ ಬರುತ್ತೆ, ಅದು 1 ಬರುತ್ತೆ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 3. ಇದರ ವ್ಯಾಲ್ಯೂ ಏನ್ ಬರುತ್ತೆ, 1 ಬರುತ್ತೆ ಅಂತ ಅರ್ಥ. ಓಕೆ, ವಿಚ್ ಮೀನ್ಸ್ ಸೊ ದಿಸ್ ವ್ಯಾಲ್ಯೂ, ಓಕೆ, ಸೊ ದಿಸ್ ವ್ಯಾಲ್ಯೂ ನಮಗೆ ಏನ್ ಬರುತ್ತೆ, 1 ಬರುತ್ತೆ. ಸೊ ದಟ್ ಈಸ್ k by 2 that is equal to 3. ಓಕೆ, k by 2 that is equal to 3 ಅಂದ್ರೆ that is k that is equal to 2 into 3 ಮಾಡಿದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 6 ಬರ್ಕೊಳ್ಳಿ. ಓಕೆ, ಇದು ತಲೆಯಾಗಿ ಇಟ್ಕೊಳ್ಳಿ. ನಿಮ್ಗೆ ಯು ನೋ ದಟ್ ಲಿಮಿಟ್ ಇದು ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಕಾಣ್ತಿಲ್ಲೇನೋ, ಇಲ್ಲಿ ಬರೀತಿ ನೋಡಿ. So you know the formula, that is limit x tends to 0 sin x by x that is equal to sin x by x that is equal to ಏನು 1 ಬರ್ತದ. ಸೊ ಇಲ್ಲಿ x ದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನು ಬರುತ್ತೆ, sin 0/0 ಬರ್ತಿದೆ ಅಂದ್ರೆ ಅದೇನ್ ಬರುತ್ತೆ, 1 ಬರುತ್ತೆ ಅಂತ ಅರ್ಥ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin 0/0 ಫಾರ್ಮ್ ಬರುತ್ತೆ, ಅದು 1 ಬರುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ, ಬೇಕಾದ್ರೆ ಇದ್ರಲ್ಲಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಇದೇನಾಗುತ್ತೆ pi by 2 minus sin 0 ಬರುತ್ತೆ. ನೆಕ್ಸ್ಟ್ ಇಲ್ಲಿ pi by 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ pi by 2 minus pi by 2 ಅದನ್ನು 0 ಬರುತ್ತೆ. sin 0/0 ಬಂದ್ರೆ ಅದು 1 ಬರುತ್ತೆ ಅಂತ ಅರ್ಥ. ಅದನ್ನೇ ಇಲ್ಲಿ ಬರ್ತೀನಿ, ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ, k by 2 into 1. ಓಕೆ, ಸೊ k by 2 into 1 ಇದು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 6 ಬರುತ್ತೆ. ಇಲ್ಲಿ ನೋಡಿ, ಇದು ಬಹಳ ಈಸಿ ಮೆಥಡ್. ಓಕೆ, ಇದು ಬಹಳ ಈಸಿ ಮೆಥಡ್. ಓಕೆ, ಸೊ ಇದು ಬಹಳ ಈಸಿ ಮೆಥಡ್. ನೀವು ಬೇರೆ ಮೆಥಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ, ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಸಾಕು ನೀವು. ನಾನು ಬಹಳ ಈಸಿಯಾಗಿ ಮಾಡ್ತಿದ್ದೀನಿ ಕ್ವಶನ್. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದು ಲಾಸ್ಟ್ ಕ್ವಶನ್ ನೋಡಿ. ಇವು 5 ಕ್ವಶನ್ಸೇ ಕೇಳೋದು. ಇವು 5 ಕ್ವಶನ್ಸ್ ಬಿಟ್ಟು ಬೇರೆ ಯಾವುದು ಕೇಳಲ್ಲ. ನೀವು ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ a and b such that ಫಂಕ್ಷನ್ ಇಸ್ ಡಿಫೈನ್ಡ್ ಬೈ. ಓಕೆ, ಇಷ್ಟು ಕೊಟ್ಟಿರೋದು a and b ದು ವ್ಯಾಲ್ಯೂ ಕಂಡುಹಿಡಿಯಿರಿ. ಸೊ ಈಸ್ ಕಂಟಿನ್ಯೂಸ್, ಎಲ್ಲಾ ಕಡೆ ಕಂಟಿನ್ಯೂಸ್ ಇರುತ್ತೆ ಅಂತ ಅರ್ಥ. ಓಕೆ, ಫಂಕ್ಷನ್ f is continuous at everywhere, which means f of x that is equal to ಏನು ಕೊಟ್ಟಿದ್ದಾರೆ ನೋಡಿ, f of x that is equal to x value is between 2 and 10. Okay, x value is between 2 and 10. X value is lesser than or equal to 2. Okay, the value of the function is 5. X value is between 2 and 10 is the value of the function is ನಮಗೆ ಏನಿದೆ, that is ax plus b ಇದೆ, ax plus b ಬರ್ಕೊಳ್ಳಿ. ಅದೇ ತರ x value is greater than or equal to 10 ಇದ್ದಾಗ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನಿದೆ, ನಮಗೆ 21 ಇದೆ, 21 ಬರ್ಕೊಳ್ಳಿ. ಓಕೆ, ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ತೀನಿ ನೋಡಿ. ಸೊ ನಮಗೆ we have to find out the value of a ಏನ್ ಬರುತ್ತೆ ಕಂಡುಹಿಡಿಬೇಕು, b ಏನ್ ಬರುತ್ತೆ ಕಂಡುಹಿಡಿಬೇಕು. ಓಕೆ, ಇದನ್ನ ನಂಬರ್ ಲೈನ್ ಮೇಲೆ ಹಾಕ್ತೀನಿ. ನಂಬರ್ ಲೈನ್ ಮೇಲೆ ಹಾಕಿದ್ರೆ ಏನಾಗುತ್ತೆ ನಮಗೆ, ಓಕೆ, ಇದೇ ಹೋಗ್ಬಿಡ್ತಾ, ಒಂದು ಸೆಕೆಂಡ್ ತಡಿ, ಇದನ್ನ ಮೇಲೆ ರಸ್ ಮಾಡಿ. ಓಕೆ, ನಂಬರ್ ಲೈನ್ ಇಲ್ಲಿ ನೋಡಿ, ಏನೇನು ಎಲ್ಲೆಲ್ಲಿ ಫಂಕ್ಷನ್ ಬರುತ್ತೆ, x is equal to 2 ಗೆ, x is equal to 10 ಗೆ ಫಂಕ್ಷನ್ ಬರುತ್ತೆ. x is equal to 2 ಇಲ್ಲಿ ಬರ್ಕೊಳ್ಳಿ, x is equal to 10 ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ನೋಡಿ, ಲೆಸ್ಸರ್ ದನ್ 2 ಇದ್ದಾಗ ಫಂಕ್ಷನ್ ಅಲ್ಲಿ, x is lesser than 2 ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ 5 ಇದೆ, 5 ಬರ್ಕೊಳ್ಳಿ. ನೆಕ್ಸ್ಟ್ x ವ್ಯಾಲ್ಯೂ ಬಿಟ್ವೀನ್ 2 and 10 ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ ನಮಗೆ ax plus b ಇದೆ, ax plus b ಬರ್ಕೊಳ್ಳಿ. x ವ್ಯಾಲ್ಯೂ ಗ್ರೇಟರ್ ದನ್ 10 ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ 21 ಇದೆ, 21 ಬರ್ಕೊಳ್ಳಿ. ಓಕೆ, ನೋಡಿ, ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್. ಫಂಕ್ಷನ್ ಎಲ್ಲಾ ಕಡೆ ಕಂಟಿನ್ಯೂಸ್, ಇದೇ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳಿಲ್ಲ, ಎಲ್ಲಾ ಕಡೆ ಕಂಟಿನ್ಯೂಸ್ ಅಂತ ಇರುತ್ತೆ. ಫಸ್ಟ್ ಏನ್ ಮಾಡೋಣ, ಎಕ್ಸ್ ಇಸ್ ಕೂಡ ಎಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತದೆ ಅದು ಎಲ್ಲಿ ಕಂಟಿನ್ಯೂಸ್ ಇದೆ ಅಂತ ತಗೊಳ್ಳೋಣ. ಎಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತದೆ, ಎಕ್ಸ್ ಇಸ್ ಕೂಡ 2 ಗೆ ಫಂಕ್ಷನ್ ಬೇರೆ ಇದೆ, ಎಕ್ಸ್ ಇಸ್ ಕೂಡ 10 ಗೆ ಫಂಕ್ಷನ್ ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ.
ವಿಚ್ ಮೀನ್ಸ್ ಎಫ್ ಈಸ್ ಫಸ್ಟ್ ಏನು ಮಾಡೋಣ, ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಇಕ್ವಲ್ ಟು 2ಗೆ. ಎಕ್ಸ್ ಇಸ್ ಇಕ್ವಲ್ ಟು 2ಗೆ ಯಾಕೆ ತಗೊಳ್ತಿದ್ದೀನಿ ಅಂದ್ರೆ ಇಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತಿದೆ. ಬ್ರೇಕ್ ಅಂದ್ರೆ ಇಲ್ಲಿ ಬೇರೆ ಇದೆ ಫಂಕ್ಷನ್, ಇಲ್ಲಿ ಬೇರೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಎಕ್ಸ್ ಇಸ್ ಇಕ್ವಲ್ ಟು 2ಗೆ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳ್ತೀನಿ. ವಿಚ್ ಮೀನ್ಸ್ ನಮಗೆ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2, ಓಕೆ, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2ಗೆ ಈಕ್ವಲ್ ಇರುತ್ತೆ. ಓಕೆ, ವಿಚ್ ಮೀನ್ಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಂದ್ರೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಂದ್ರೆ x is tending towards 2 from the negative direction also, x is tending towards 2 from the positive direction also, ಹೌದಾ? So x is tending to from the ಇಲ್ಲಿ ಫಂಕ್ಷನ್ ಅಲ್ಲಿ ಬೇರೆ ಇದೆ, ಅಲ್ಲಿ ಫಂಕ್ಷನ್ ಅಲ್ಲಿ ಬೇರೆ ಇದೆ, ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಬರ್ಕೋಬೇಕು ನಾವು. ಓಕೆ, ಸೊ ಲಿಮಿಟ್ x is tending towards 2 from the negative direction f of x that is equal to limit x is tending towards 2 from the positive direction f of x that is equal to f of 2 ಗೆ ಈಕ್ವಲ್ ಇರುತ್ತೆ. ಓಕೆ, ಲಿಮಿಟ್ ಇಲ್ಲಿ ನೋಡಿ, ಇಲ್ಲಿ ಮಾಡ್ತೀನಿ, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ದ ನೆಗೆಟಿವ್ ಡೈರೆಕ್ಷನ್. ಈ ಕಡೆಯಿಂದ ಇಲ್ಲಿ ಕಡೆ ಬರುವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ಅದೇ ತರ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ದ ಪಾಸಿಟಿವ್ ಡೈರೆಕ್ಷನ್. ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ದ ಪಾಸಿಟಿವ್ ಡೈರೆಕ್ಷನ್. ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ ax ಪ್ಲಸ್ ಬಿ ಇದೆ, ax ಪ್ಲಸ್ ಬಿ ಬರ್ಕೊಳ್ಳಿ. x is equal to 2ಗೆ ಫಂಕ್ಷನ್ ಅಲ್ಲಿ ಏನಿದೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 2 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಮಾಡಿ 2ನೇ ಬರುತ್ತೆ, ಕಾನ್ಸ್ಟೆಂಟೇ ಬರುತ್ತೆ. ಎಲ್ಲಿ ಎಕ್ಸ್ ಇದೆ 2 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ನಮಗೆ a ಟೈಮ್ಸ್ ಆಫ್ 2 ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 5. ಅಂದ್ರೆ ನಮಗೆ 2a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 5 ಅಂತ ಒಂದು ಈಕ್ವೇಶನ್ ಬಂತು. ಓಕೆ, 2a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 5 ಅಂತ ಬಂತು, ಒಂದು ಈಕ್ವೇಶನ್ ಬಂತು. ನೋಡಿ, ಎಕ್ಸ್ ಈಸ್ ಈಕ್ವಲ್ ಎಲ್ಲಿ ಬ್ರೇಕ್ ಆಗಿತ್ತು, ಎಕ್ಸ್ ಈಸ್ ಈಕ್ವಲ್ 2ಗೆ ಫಂಕ್ಷನ್ ಬ್ರೇಕ್ ಆಗಿತ್ತು, ಅಲ್ಲಿ ತಗೊಂಡು ನಾವು ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್. ಮತ್ತೆ ಎಲ್ಲಿ ಬ್ರೇಕ್ ಆಗ್ತಿದೆ ಫಂಕ್ಷನ್, ಎಲ್ಲಿ ಬ್ರೇಕ್ ಆಗ್ತಿದೆ ಎಕ್ಸ್ ಇಸ್ ಈಕ್ವಲ್ ಟು 10ಗೆ ಫಂಕ್ಷನ್ ಬ್ರೇಕ್ ಆಗ್ತಿದೆ, ಹೌದಾ? ಸೊ ವಿಚ್ ಮೀನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 10ಗೆ. ಓಕೆ, ಸೊ ಕಂಟಿನ್ಯೂಸ್ ಎಕ್ಸ್ ಈಸ್ ಈಕ್ವಲ್ ಟು 10. ಸೊ ವಿಚ್ ಮೀನ್ಸ್ ಅವಾಗ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 10ಗೆ ಈಕ್ವಲ್ ಇರುತ್ತೆ. ಓಕೆ, so which means limit x is tending towards 10 from the negative direction. ಓಕೆ, ಇಲ್ಲಿ ನೋಡಿ, ಇಲ್ಲಿ ಫಂಕ್ಷನ್ ಅಲ್ಲಿ ಬರುತ್ತೆ, ಇಲ್ಲಿ ಫಂಕ್ಷನ್ ಅಲ್ಲಿ ಬರುತ್ತೆ, ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಬರ್ಕೊಳ್ಳಿ. x is tending towards 10 from the negative direction. ಓಕೆ, ಇಲ್ಲಿ ಫಂಕ್ಷನ್ ಅಲ್ಲಿ ಅಂದ್ರೆ ನಮಗೆ ax plus b ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳಿ. ಲಿಮಿಟ್ x is tending towards 10 from the positive direction. ಈ ಕಡೆಯಿಂದ ಈ ಕಡೆ ಬರುವಾಗ x is tending towards 10 from the positive. ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ ದಟ್ ಈಸ್ 21 ಇದೆ, 21 ಬರ್ಕೊಳ್ಳಿ. x is equal to 10ಗೆ ಫಂಕ್ಷನ್ ಅಲ್ಲಿ ಏನಿದೆ ದಟ್ ಈಸ್ 21 ಇದೆ, 21. ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 10 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನು ಬರುತ್ತೆ ದಟ್ ಈಸ್ 10a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು, ಇದು ಕಾನ್ಸ್ಟೆಂಟ್ ಫಂಕ್ಷನ್ 21 ದಟ್ ಈಸ್ ಈಕ್ವಲ್ ಟು 21. ಸೊ ವಿಚ್ ಮೀನ್ಸ್ 10a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 21 ಬಂತು. ಓಕೆ, ಸೊ ದಿಸ್ ಈಸ್ ಈಕ್ವೇಶನ್ 1. ಓಕೆ, ಸೊ ದಿಸ್ ಈಸ್ ಈಕ್ವೇಶನ್ 2. ಸಾಲ್ವಿಂಗ್ ಈಕ್ವೇಶನ್ 1 and 2. ಸೊ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಸಾಲ್ವ್ ಮಾಡೋಣ. ಅವಾಗ ಏನು ಬರುತ್ತೆ ದಟ್ ಈಸ್ 2a plus b that is equal to 5. So 10a plus b that is equal to minus 21. Plus 21. Okay. So ಇದ್ರಾಗ ಇದನ್ನ ಕಳೆಯೋಣ. ಸೊ ಇದ್ರಾಗ ಇದು ಕಳೆದ್ರೆ ಇದು minus 10a ಆಗುತ್ತೆ, ಇದು minus b ಆಗುತ್ತೆ, ಇದು minus 21. That is 2a ಅಲ್ಲಿ 10a ಆದ್ರೆ minus 8a ಆಗುತ್ತೆ, minus 8a ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ 5 ಅಲ್ಲಿ minus 21 ಆದ್ರೆ minus 16 ಮತ್ತೆ minus 16 ಬರ್ಕೊಳ್ಳಿ. ಓಕೆ, ನಾವು ಮೈನಸ್ ಕ್ಯಾನ್ಸಲ್ ಮಾಡಿ 8 1 8 2 ಅದು 8a ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ 2 ಬಂತು. ಈ ಬಂದಿರೋ a ವ್ಯಾಲ್ಯೂ ಇದರಲ್ಲಿ ಈ ಯಾವುದು ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ, ಅಥವಾ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್, ದಟ್ ಈಸ್ a ದಟ್ ಈಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1, ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಅಂದ್ರೆ 2a ಪ್ಲಸ್ b ದಟ್ ಈಸ್ ಈಕ್ವಲ್ ಟು ಎಷ್ಟು 5. ಅಲ್ಲಿ a ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗೆಲ್ಲ b ವ್ಯಾಲ್ಯೂ ಬರ್ತದೆ. 2 ಟೈಮ್ಸ್ ಆಫ್ 2 ಪ್ಲಸ್ b ದಟ್ ಈಸ್ ಈಕ್ವಲ್ ಟು 5. 2 2 ಎಷ್ಟಾಗುತ್ತೆ 4 ಆಗುತ್ತೆ. ಈ ಪ್ಲಸ್ 4 ನ ಕಟ್ ತಗೊಂಡು ಅವಾಗ ಏನು ಬರುತ್ತೆ b ದಟ್ ಈಸ್ ಈಕ್ವಲ್ ಟು 5 ಮೈನಸ್ 4 ಅಂದ್ರೆ b ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 1 ಬಂತು ನೋಡಿ. ಓಕೆ, b ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 1 ಬಂತು. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ ಇಲ್ಲಿಂದ. ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟು ಆಯ್ತು ನೋಡಿ, ಎಷ್ಟು 5 ಕ್ವಶನ್ ಇದಾವಲ್ಲ, ಇವು 5 ಕ್ವಶನ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಬೇರೆ ಯಾವ ಕ್ವಶನ್ ಕೇಳಲ್ಲ. ಇವೇ ಕೇಳ್ತಾನೆ, ಇವೇ ಕೇಳ್ತಾನೆ, ಇವು ಬಿಟ್ಟು ಬೇರೆ ಕೇಳಿದ್ರು ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಬೇರೆ ಸಾಲ್ವ್ ಮಾಡೇ ಮಾಡ್ತೀರಾ ಅಂತ. ಓಕೆ, ಸೊ ಅದಕ್ಕೋಸ್ಕರ ಸೊ ಇಲ್ಲಿ ರಿಮೈನಿಂಗ್ ಇನ್ನೂ ಇಷ್ಟಿದಲ್ಲ ಇದನ್ನ ಬರ್ಕೊಳ್ಳಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ
5 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ, ಯಾವುದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ. ಓಕೆ, ಇಲ್ಲಿ ನೋಡಿ ನಾನು ಸೊ ಟೈಮು ತೆಗೆದು ನಿಮಗೋಸ್ಕರ ಟೈಮ್ ತೆಗೆದು ಎಲ್ಲ ಮಾಡ್ತಿದ್ದೀನಿ. ಬಟ್ ನಿಮಗೆ ಚೆನ್ನಾಗಿ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬು ಮಾಡಿ. ನಾನು ಯಾವತ್ತೂ ಕೇಳ್ಕೊಂಡಿಲ್ಲ, ಬಟ್ ನಾನು ಕಾಲೇಜಲ್ಲಿ ಮಾತಾಡುವಾಗ ಸರ್ ನೀವು ಕೇಳಬೇಕು, ಸ್ಟೂಡೆಂಟ್ಸ್ನ ಕೇಳಬೇಕು, ಸಬ್ಸ್ಕ್ರೈಬರ್ಸ್ ಮಾಡಿ ಅಂತೇಳಿ ಹೇಳ್ತಿದ್ರು ನಮ್ಮ ಲೆಕ್ಚರರ್ಸು. ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಈಗ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿರುತ್ತೆ. ಯಾಕಂದರೆ ನನಗೂ ಒಂದು ಮೋಟಿವೇಶನ್ ಇರುತ್ತೆ. ನೀವು ಜಾಸ್ತಿ ಸಬ್ಸ್ಕ್ರೈಬರ್ ಆಗದಂಗೆಲ್ಲ ಸ್ವಲ್ಪ ನಮಗೂ ಮೋಟಿವೇಶನ್ ಬರುತ್ತೆ. ನಾವು ಬಹಳಷ್ಟು ಕ್ಲಾಸಸ್ ಮಾಡಬೇಕನ್ಸುತ್ತೆ. ಓಕೆ, ನಾನು ಭಾಳ ಡೆಡಿಕೇಶನ್ ಕೊಡಬೇಕನ್ಸುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಅವಾಗ ನಾನು ಸ್ವಲ್ಪ ಚೆನ್ನಾಗಿ ಭಾಳ ಡೆಡಿಕೇಶನ್ ಕೊಟ್ಟು ಈಗ ಮಾಡ್ತಿದ್ದೀನಿ ಡೆಡಿಕೇಶನ್, ಬಟ್ ಇನ್ನೂ ಸ್ವಲ್ಪ ನನಗೆ ಮೋಟಿವೇಶನ್ ಬರುತ್ತೆ ಸೊ ಭಾಳಷ್ಟು ವಿಡಿಯೋ ಮಾಡೋಕ್ಕೆ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ 4 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ ಆಯ್ತಾ. ನೆಕ್ಸ್ಟ್ ಕ್ವಶನ್ ಯಾವ ಥರ ಅಂತ ಕೇಳ್ತಾರೆ. ಓಕೆ ನೋಡಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಓಕೆ, ಇದರಿಂದ ಕೇಳ್ತಾರೆ ನೋಡಿ. ಓಕೆ, ಇದರಿಂದ ನೋಡಿ ನಾನೆಲ್ಲ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಕಂಟಿನ್ಯೂಷನ್ ಡಿಫ್ರೆನ್ಷಿಯಬಿಲಿಟಿ ಬೇರೆ ಕ್ವಶನ್ ಕೇಳೋದಿಲ್ಲ. ಮತ್ತೆ ಈ ಕ್ವಶನ್ ಏನು ಮಾಡಿಸಿದ್ದೀನಲ್ಲ ಅವೆಲ್ಲ ಕ್ವಶನ್ ಸಾಲ್ವ್ ಮಾಡಿ ಬೇರೆ ಕ್ವಶನ್ ಕೇಳೋದಿಲ್ಲ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಓಕೆ, 4 ಮಾರ್ಕ್ಸು ಇಷ್ಟು ನೋಡಿ, ಇಷ್ಟು ನೀವು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ 4 ಮಾರ್ಕ್ಸ್ ಕ್ವಶನ್ಸು ಯಾವುದೇ ಥರದ್ದು ಮಿಸ್ ಮಾಡಲ್ಲ. ಅದಕ್ಕೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಔಟ್ ಆಫ್ 4 ತೊಗೋತೀರ ಅಂತೇಳಿ ನಾನು ಹೋಪ್ಸ್ ಇಟ್ಕೊಂಡಿನಿ. ಔಟ್ ಆಫ್ 4 ತೊಗೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.